Hello friends, welcome back again. Black ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 5 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡಿದವರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 6th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಂಡ್ ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಮುಖ್ಯವಾಗಿ ವಾಟ್ಸ್ಆಪ್ ಗ್ರೂಪ್ ನ ಫಾಲೋ ಮಾಡದೇ ಇರೋರು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಜೊತೆಗೆ ನಮ್ಮ ವಿಡಿಯೋಸ್ ಇಷ್ಟಪಡೋರು ಲೈಕ್ ಮಾಡಿದ ತಕ್ಷಣ ಕಮೆಂಟ್ ಸೆಕ್ಷನ್ ಅಲ್ಲಿ ಸ್ಕ್ರಾಲ್ ಆಗಿ ಬರೋ ಹೈಪ್ ಕೂಡ ಮಾಡಿ ಕೆಲವು ಪಾಯಿಂಟ್ಸ್ ಕೊಟ್ಬಿಡಿ. ನೀವು ಕೂಡ ಈ ಕೆಲವೊಂದು ಪಾಯಿಂಟ್ಸ್ ನನಗೆ ತುಂಬಾನೇ ಎಂಕರೇಜಿಂಗ್ ಆಗಿರುತ್ತೆ. ಪ್ಲಸ್ ನಮ್ಮ ಚಾನೆಲ್ ಗ್ರೋತ್ ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅಂಡ್ ಬನ್ನಿ ಇವತ್ತಿನ 6th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಹೆಂಗೋ ಆ ಚಿಕ್ಕ ಹುಡುಗನ್ ಬೆನ್ನಿಂದಗಡೆ ಶಾಡೋ ಕಾಣಿಸದೇ ಇರೋದ್ರಿಂದ ನಮ್ ಹೀರೋಯಿನ್ ಗೆ ತುಂಬಾ ಸಂತೋಷ, ಅವನ್ನ ಕಾಪಾಡ್ಬಿಟ್ವಿ ಅಂತ. ಬಟ್ ಹುಡ್ಗಾಗ ಆಕ್ಸಿಡೆಂಟ್ ಆಗಿತ್ತಲ್ವಾ, ಆಂಬುಲೆನ್ಸ್ ಅಲ್ಲಿ ತಾನೆ ಕರ್ಕೊಂಡು ಹೋದ್ರು. ಹುಡ್ಗ ಹೆಂಗಿತರ ಜಮ್ ಅಂತ ಬಂದ್ ಮಲ್ಗಿದಾನೆ ಅದಿನ್ನೂ ಗೊತ್ತಾಗಿಲ್ಲ. ಇನ್ನೊಂದ್ ಕಡೆ ನಮ್ ಹೀರೋ ಅವರ ಹೆಡ್ ಆಫೀಸರ್ ಇರ್ತಾರಲ್ವಾ, ಅವ್ರಿಗೆ ಕಮಿಷನರ್ ಸ್ವಲ್ಪ ಕ್ಲೋಸ್ ಅಲ್ವಾ, ಅವ್ರೆ ಇವ್ರಿಗೊಂದು ವಾಯ್ಸ್ ಮೇಲ್ ನ ಕಳ್ಸಿರ್ತಾರೆ ಇಂತ ಜಾಗಕ್ಕೆ ಅರ್ಜೆಂಟ್ ಆಗಿ ಬಂದನ್ನ ಮೀಟ್ ಮಾಡೋ ಅಂತ. ಬಟ್ ಫೋನ್ ಸ್ವಿಚ್ ಆಫ್ ಆಗಿರೋದ್ರಿಂದ ಅವ್ರದ್ ನೋಡ್ಕೊಂಡಿಲ್ಲ. ಆಮೇಲೆ ಆನ್ ಮಾಡಿದ್ರೆ ವಾಯ್ಸ್ ಮೇಲ್ ಕೇಳಿಸ್ಕೊಂಡ್ರು. ಪ್ಲಸ್ ಆ ನಂಬರ್ ಗೆ ಕಾಲ್ ಮಾಡಿದ್ರೆ ಅವ್ರು ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡು ಇವ್ರಿಗೆ ಸಖತ್ ಶಾಕ್ ಆಗೋಯ್ತು. ಇನ್ನೊಂದ್ ಕಡೆ ನಮ್ ಹೀರೋ ಹೀರೋಯಿನ್ ಇಬ್ರು ಮುಜಿನಲ್ಲಿ ತಾನೆ ಇದ್ರು. ಅಲ್ಲಿಂದ ರಿಟರ್ನ್ ಇವ್ರಿರೋ ಜಾಗಕ್ಕೆ ಬಸ್ ಅಲ್ಲಿ ಬರ್ತಾ ಇರ್ಬೇಕಾದ್ರೆ ನಮ್ ಹೀರೋಯಿನ್ ಗೆ ಒಳ್ಳೆ ನಿದ್ದೆ, ನೈಟ್ ಎಲ್ಲ ನಿದ್ದೆ ಇರ್ಲಿಲ್ವಲ್ಲ, ಜಮ್ ಅಂತ ಮಲಗಿರ್ತಾಳೆ. ಅವಾಗ ಕಂಡಕ್ಟರ್ ಹೇಳ್ತಾರೆ ನೆಕ್ಸ್ಟ್ ಸ್ಟಾಪ್ ಮುಜಿನ್ ಎಲಿಮೆಂಟರಿ ಸ್ಕೂಲ್ ಅಂತ. ಅದನ್ನ ನಮ್ ಹೀರೋ ನೋಡ್ಬೇಕಾದ್ರೆ ಚಿಕ್ಕ ವಯಸ್ಸಲ್ಲಿರೋ ನಮ್ ಹೀರೋ ಮತ್ತೆ ಅವ್ರ ತಮ್ಮ ಇಬ್ರು ಸ್ಕೂಲ್ ಒಳಗಡೆ ನಡ್ಕೊಂಡು ಹೋಗೋದು ಇವ್ನ ಕಣ್ಣಿಗೆ ಕಾಣಿಸ್ತಾ ಇದೆ. ಆದ್ರೆ ಇವಳಿಗೆ ಇವಾಗ ಟಕ್ ಅಂತ ಸ್ಕೂಲ್ ಹೆಸರನ್ನ ಕೇಳಿಸ್ಕೊಂಡು ಅಯ್ಯೋ ನಾವ್ ಅದನ್ನ ಪಾಸ್ ಮಾಡ್ಕೊಂಡು ಮುಂದೆ ಹೊಟ್ಟೋದ್ರ, ಬಾಬಾ ಇಳಿ ಬಾ ಅಂತ ಹೇಳಿ ಹೆಂಗೋ ಆ ಸ್ಕೂಲ್ ಹತ್ರನೇ ಬಸ್ ಇಂದ ಇಳಿದ್ ಬಿಟ್ರು. ಇಲ್ದ ತಕ್ಷಣ ಇವಳು ಕೇಳ್ತಾಳೆ, ಇದು ನಿನ್ಗೆ ನೆನ್ಪಿದ್ಯಾ, ಈ ಜಾಗ ನಿನ್ಗೆ ನೆನ್ಪಿದ್ಯಾ ಅಂತ ಕೇಳಿದಾಗ ಬ್ಲಾಕ್ ಹೇಳ್ತಾನೆ, ಏನು ಈ ಜಾಗನ, ಇದು ಮುಜಿನ್ ಎಲಿಮೆಂಟರಿ ಸ್ಕೂಲ್ ಅಲ್ವಾ ಅಂದಾಗ, ಪರವಾಗಿಲ್ವೇ ಈ ಜಾಗ ನೋಡಿದ ತಕ್ಷಣ ನಿಂಗೆ ಸ್ವಲ್ಪ ನೆನಪು ಬಂದ್ಬಿಡ್ತು ಅಂದಾಗ, ಚಾಚಾ ನನ್ಗೇನು ನೆನಪು ಬಂದಿಲ್ಲ, ಅಷ್ಟ್ ದೊಡ್ಡದಾಗ ಬೋರ್ಡ್ ಹಾಕಿಲ್ವಾ ಸ್ಕೂಲ್ ಹೆಸರನ್ನ, ಅದ್ರ ನೋಡ್ಬಿಟ್ಟೆ ಹೇಳಿದ್ದು ಅಂದಾಗ, ಓ ಹೌದಾ, ನಿನಗೆ ಗೇಟ್ ಹತ್ರ ನಿಂತ್ಕೊಂಡ್ರೆ ನೆನಪು ಬರಲ್ಲ, ಬಾ ಒಂದ್ಸತಿ ಒಳಗಡೆ ಹೋಗ್ ನೋಡೋಣ, ನಿನ್ಗೇನಾದ್ರೂ ನೆನಪು ಬರ್ಬೋದೇನೋ ಅಂತ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಪಾಪ ಅದು ಬ್ಲಾಕ್ ಹೀರೋಗೆ ಟೆಂಪರರಿ ಮೆಮೊರಿ ಲಾಸ್ ಆಗಿದೆ ಅಂತ ಹೇಳಿ ಆ ಮೆಮೊರೀಸ್ ಎಲ್ಲ ರಿಟರ್ನ್ ತರ್ಬೇಕು ಅನ್ನೋದಕ್ಕೋಸ್ಕರ ಪಾಪ ಇವಳು ಈ ತರ ಹೇಳ್ತಾ ಇರೋದು. ಒಳಗಡೆ ಹೋಗಿ ನೋಡಿದ್ರೆ ಅವಳೆ ಅಂತಾಳೆ, ಏನು ಚೇಂಜ್ ಆಗಿಲ್ವಲ್ಲ, ನಾವ್ ಸ್ಕೂಲ್ ಬಂದಾಗ ಹೆಂಗಿತ್ತೋ ಇವಾಗೂ ಹಂಗೆ ಇದೆ ಈ ಜಾಗ ಅಂತ ಅವಳು ಅದ್ರ ಬಗ್ಗೆ ಹೇಳ್ತಾ ಇದ್ದಾಗ ಅವಾಗ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಚಿಕ್ಕ ವಯಸ್ಸಿಂದ ಕೂಡ ನಮ್ ಹೀರೋಯಿನ್ ಗೆ ದೆವ್ವಗಳನ್ನ ನೋಡೋ ಪವರ್, ಅಂದ್ರೆ ಬ್ಲಾಕ್ ಶಾಡೋ ನೋಡೋ ಪವರ್ ಇರ್ತಾ ಇತ್ತಲ್ವಾ. ಸೊ ಅವಳು ಯಾವಾಗೂನು ಆ ಬ್ಲಾಕ್ ಕಲರ್ ಕನ್ನಡಕ ಹಾಕೊಂಡೆ ಹೋಗ್ತಾ ಇದ್ದಿದ್ದು. ಇದ್ರ ನೋಡಿ ಮಕ್ಳೆಲ್ಲಾನು ಗೇಲಿ ಮಾಡೋರು, ಇವಳು ಕಣ್ಣ ಕಾಣಿಸಲ್ಲ ಕಣೋ, ಇವಳು ಹಂಗೆ ಹಿಂಗೆ ಅಂತೆಲ್ಲ ಮಾತಾಡೋರು. ಪಾಪ ಅವಳು ತುಂಬಾನೇ ಬೇಜಾರ್ ಮಾಡ್ಕೊಂತಾಳೆ. ಆ ಲಾಕರ್ ಹತ್ರ ಕೂಡ ಏನೋ ಥಿಂಗ್ಸ್ ಎಲ್ಲ ಇಡ್ಬೇಕಂತ ಹೋದ್ರೆ ಅಲ್ಲಿ ಬರೋ ಕೆಲವು ಬುಲ್ಲಿ ಬಾಯ್ಸ್ ಎಲ್ಲ ಇವಳು ಹಿಡಿದು ಕೆಳಗಡೆ ತಳ್ಳಿ ತುಂಬಾನೇ ಹಿಂಸೆ ಕೊಡ್ತಾ ಇದ್ರು. ಪ್ಲಸ್ ಆ ತಳ್ಳಿದ್ರಲ್ಲ ಅವಾಗ ಅವಳ ಕಣ್ಣಿಗೆ ಹಾಕೊಂಡ್ರ ಕನ್ನಡಕ ದೂರ ಹೊರಟೋಯ್ತು. ಅವಳು ಹಂಗೆ ಕಣ್ ಬಿಡಕ್ಕೆ ಬೈದಲ್ಲಿ ಕೂತಿರ್ತಾಳೆ. ಅವಾಗ ಆ ಚಿಕ್ಕ ವಯಸ್ಸಲ್ಲೇ ನಮ್ ಹೀರೋ ಅವಳ ಹತ್ರ ಬಂದು ಅವಳಿಗೆ ಹೆಡ್ಫೋನ್ಸ್ ಎಲ್ಲ ಹಾಕ್ಬಿಟ್ಟು ಆ ಬುಲ್ಲಿ ಬಾಯ್ಸ್ ನೆಲ್ಲ ಹೊಡೆದು ಓಡಿಸಿರ್ತಾನೆ. ಅಯ್ಯೋ ಸೀನಿಯರ್ ಬಂದ್ಬಿಟ್ರು ಅಂತ ಅವರು ಭಯ ಪಟ್ಕೊಂಡು ಓಡೋದ್ರು. ಇವ್ನ ಯಾರು ಅಂತ ಹೇಳಿ ಇವಳು ಎದ್ ನಿಂತ್ಕೊಂಡು ಹಂಗೆ ಕಣ್ ಹಾರಿಸದೆ ನೋಡ್ತಾ ಇರುವಾಗ ಅವಾಗ ಅವನ ಹೆಡ್ಫೋನ್ಸ್ ಎಲ್ಲ ತೆಗೆದ್ಬಿಟ್ಟು ಅವಳ ಕನ್ನಡಕ ಎತ್ತಿ ಕೊಡ್ತಾನೆ. ಅಷ್ಟೇ ಅಲ್ಲ, ನಿನ್ ಕಣ್ಣು ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ, ಅದನ್ನೇ ಯಾವಾಗೂ ಕವರ್ ಮಾಡ್ಕೊಂಡ್ಬೇಡ, ಬೇರೆಯವ್ರನ್ನ ನೋಡಿ ನೀನ್ ಭಯ ಪಡ್ತಾ ಇದ್ಯಾ, ಅತ್ರ ಭಯನೂ ಪಡ್ಬೇಡ, ಇನ್ನೊಂದ್ಸತಿ ಯಾರಾದ್ರೂ ನಿನ್ ಕಣ್ಣ ನೋಡಿ ಏನಾದ್ರೂ ಮಾತಾಡಿದ್ರೆ ನಿನ್ ಕಣ್ಣ ಚುಚ್ಬಿಡ್ತೀನಿ ಅಂತ ಹೇಳಿ ಅವ್ರಿಗೆ ಬೆದರ್ಸು, ಇದೊಂದು ಮ್ಯಾಜಿಕಲ್ ವರ್ಡ್ ಗೊತ್ತಾ, ನಿನ್ಗೆ ಇದರಿಂದ ಧೈರ್ಯ ಬರುತ್ತೆ ಅಂತ ಹೇಳಿರ್ತಾನೆ. ಅವಳು ಅದನ್ನ ನನ್ ಕಣ್ಣ ನೋಡಿದ್ರೆ ನಿನ್ ಕಣ್ಣ ಚುಚ್ಬಿಡ್ತೀನಿ ಅಂತ ಹೇಳ್ತಾಳೆ. ಇನ್ನ ಜೋರಾಗಿ ಹೇಳು ಅಂದಾಗ ಅವಳು ಅದನ್ನ ಜೋರಾಗಿ ಹೇಳ್ತಾಳೆ. ನಮ್ ಹೀರೋಗೆ ನಗು ಬಂದ್ಬಿಡ್ತು. ಇವಾಗ ಅದನ್ನೆಲ್ಲ ನೆನ್ಸ್ಕೊಂಡು ಜನಗಳಿಗೆ ನನ್ ಕಣ್ಣು ನೋಡಿದ್ರೇನೆ ಭಯ ಅನ್ನೋದಕ್ಕಿಂತ ನನ್ನ ದೂರ ಇಡ್ತಾ ಇದ್ದಿದ್ದೆ ನನ್ ಕಣ್ಣ ನೋಡಿ, ನನ್ ಕಣ್ಣಿಗೆ ದೆವ್ವ ಕಾಣಿಸುತ್ತೆ ಅಂತ ಹೇಳಿ ಯಾರು ನನ್ನ ಹತ್ರ ಅಷ್ಟಾಗಿ ಮಾತಾಡ್ತಾ ಇಲ್ಲ ಅಂತ ಅಂದಾಗ ಅವನಂತಾನೆ, ಏನು ಆ ಬ್ಲಾಕ್ ಕಲರ್ ಶಾಡೋ ಕಾಣಿಸುತ್ತಲ್ಲ ಅದರಿಂದ ಅಂತ ಕೇಳಿದಾಗ, ಅದೊಂದು ಮಾತ್ರನೇ ಅಂತಲ್ಲ, ಬಟ್ ನನ್ ಕಣ್ಣ ನೋಡಿದ್ರೆ ಎಲ್ಲರೂ ಭಯ ಪಡ್ತಾರೆ ಅಂತ ಇವಳು ಹೇಳಿದಾಗ ಅವ್ನ ಹಂಗೆ ಹತ್ರ ಬಂದ್ಬಿಟ್ಟು ಹೇಳ್ತಾನೆ, ಭೂತಗಳ ಕಣ್ಣು ದೊಡ್ಡದಾಗಿರುತ್ತೆ, ಆತ್ಮಗಳ ಕಣ್ಣು ಚಿಕ್ಕದಾಗಿರುತ್ತೆ, ಆದ್ರೆ ನಿಂದು ದೊಡ್ಡದಾಗೂ ಇಲ್ಲ ಚಿಕ್ಕದಾಗೂ ಇಲ್ಲ ಅಂತಂದಾಗ ಇವಳಂಗೆ ಲವ್ ಫೀಲ್ ಅಲ್ಲಿ ನೋಡ್ತಾ ಇದ್ರು. ನಂಗೆ ಹತ್ರ ಬಂದವನು ನಿನ್ ಕಣ್ಣು ನಾಯಿ ಕಣ್ಣು ಅಂತ ಹೇಳ್ಬಿಟ್ಟು ಹೋಗ್ತಾನ. ಇವಳಿಗೆ ಟೆನ್ಷನ್ ಆಗುತ್ತೆ, ನಿನ್ಗೆ ಎಷ್ಟು ಕೊಬ್ಬಿದ್ರೆ ನನ್ ಕಣ್ಣ ನಾಯಿ ಕಣ್ಣು ಅಂತೀಯ ಅಂತ. ಆದ್ರೆ ಸ್ವಲ್ಪ ದೂರ ಹೋದ್ನ ಇವಳಿಗೆ ಭಯಕ್ಕೆ ಮನ್ಸ್ ಬರ್ಲಿಲ್ಲ. ಆದ್ರೆ ನಮ್ ಹೀರೋಗೆ ಚಿಕ್ಕ ವಯಸ್ಸಲ್ಲಿರೋ ನಮ್ ಹೀರೋ ಮತ್ತೆ ಆ ಚಿಕ್ಕ ಹುಡುಗ ಅವ್ರ ತಮ್ಮ ಇಬ್ರು ನಡ್ಕೊಂಡು ಹೋಗ್ತಾ ಇರೋದು ಅವ್ನ ಕಣ್ಣಿಗೆ ಕಾಣಿಸುತ್ತೆ. ಅವ್ರನ್ನ ಫಾಲೋ ಮಾಡ್ಕೊಂಡೆ ನಮ್ ಹೀರೋನು ಹೊರಟೋದ. ಅವ್ರು ಸ್ಕೂಲ್ ಜಾಗದಲ್ಲೇ ಒಂದತ್ರ ಏನೋ ಒಂದು ಟೈಮ್ ಕ್ಯಾಪ್ಸ್ಯೂಲ್ ನ ಹೌಸ್ ಇಟ್ಟಿರ್ತಾರೆ, ನಮ್ಮ ಹೀರೋ ಇಟ್ಟಿರೋದು. ಅದನ್ನ ಅವ್ರ ತಮ್ಮ ಬಂದ್ಬಿಟ್ಟು ಅಣ್ಣ ಇದನ್ನ ಅಗದಿ ಎತ್ತಾಣ್ವಾ ಅಂತ ಕೇಳಿದಾಗ ನಮ್ ಹೀರೋ ಹೇಳಿರ್ತಾನೆ, ಬೇಡ ನಾನು ಮತ್ತೆ ಹೀರೋಯಿನ್ ಇಬ್ರು ಅದನ್ನ ಇಟ್ಟಿದ್ದು, ನಾವ್ 20 ವರ್ಷ ಆದ್ಮೇಲೆ ನಾವ್ ಅದನ್ನ ಬಂದು ನೋಡ್ತೀವಿ ಅಂತ ಹೇಳಿರ್ತಾನೆ. ಅದ್ ನೆನಪು ಬಂದಿದ ತಕ್ಷಣ ಇವಾಗ ಬ್ಲಾಕ್ ಹೋಗ್ಬಿಟ್ಟು ಅಗಿತಾ ಇರೋದನ್ನ ನೋಡಿ ಹೀರೋಯಿನ್ ಟಕ್ಕಂತ ಜಾಗಕ್ಕೆ ಬಂದ್ಬಿಟ್ಟು, ಬೇಡ ಅದನ್ನ ಇವಾಗ ಅಗಿಬೇಡ, ಅದ್ ಅಗಿಯೋದಕ್ಕೆ ಇನ್ನು 1 ತಿಂಗಳ ಟೈಮ್ ಇದೆ, ಇದನ್ ನಿನಗೆ ನೆನಪು ಬಂತು, ನಾನು ನೀನು ಸೇರಿಟ್ಟಿದ್ದೇನ್ಗೆ ನೆನಪು ಬಂದ್ಬಿಡ್ತಾ ಅಂದಾಗ ಅದಕ್ಕೆ ಬ್ಲಾಕ್ ಏನು ಆನ್ಸರ್ ಮಾಡಿಲ್ಲ, ಸೈಲೆಂಟ್ ಆಗಿ ಅಲ್ಲಿಂದ ಬಂದ್ಬಿಟ್ಟ. ಅದಾದ್ಮೇಲೆ ನಮ್ ಹೀರೋಯಿನ್ ಅವನನ್ನ ಇನ್ನೊಂದ್ ಜಾಗಕ್ಕೆ ಕರ್ಕೊಂಡ್ ಬಂದಿರ್ತಾಳೆ, ಒಂದು ಸ್ಟ್ರೀಟ್ ಹತ್ರ. ಈ ಜಾಗ ನಿನ್ಗೆ ನೆನ್ಪಿದ್ಯಾ ಅಂತ ಕೇಳ್ತಾಳೆ. ಇವಾಗ ಹಂಗೆ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಈ ಜಾಗ ಬಂದ್ಬಿಟ್ಟು ಒಂದು ರೆಡ್ ಲೈಟ್ ಏರಿಯಾ ತರ, ಸುಮಾರು ಹುಡುಗಿರೆಲ್ಲ ಇರ್ತಾರೆ ಆ ತರ ಜಾಗ. ಅಲ್ಲೇ ನಮ್ಮ ಹೀರೋ ಅವ್ರ ಅಮ್ಮ ಕೂಡ ಇರ್ತಾರೆ. ಚಿಕ್ಕ ವಯಸ್ಸಲ್ಲಿ ಹೀರೋಗೆ ಅವ್ರ ಅಮ್ಮ ಇಲ್ಲೇ ಇರ್ತಾರೆ ಅಂತ ಗೊತ್ತಿದ್ದು ಅವ್ರ ಅಮ್ಮನ ನೋಡಕ್ಕೆ ಅಂತ ಬರ್ತಾ ಇದ್ದ. ಆದ್ರೆ ಅವ್ರ ಅಮ್ಮಗ್ ತುಂಬಾ ಕೋಪ ಬರೋದು, ಈ ಜಾಗಕ್ಕೆಲ್ಲ ನೀನ್ ಬರ್ಬೇಡ ಹೋಗು ಅಂತ ಹೊಡೆದಿ ಓಡ್ಸೋರು. ಆದ್ರೆ ಅವ್ರಮ್ಮ ಈ ತರ ಮಾಡೋದ್ರಿಂದ ಅವ್ನಿಗೆ ತುಂಬಾನೇ ಬೇಜಾರಾಗ್ತಾ
ಗೊತ್ತಾಯ್ತು. ಈ ತರ ಹೀರೋ ಫೀಲ್ ಮಾಡೋದನ್ನ ಹೀರೋಯಿನ್ ಅಲ್ಲೇ ಅವಸ್ಕೊಂಡು ನೋಡ್ತಾ ಇರ್ತಾಳೆ. ಇವಾಗ ಈ ವಿಷಯನೆಲ್ಲ ನೆನಪು ಮಾಡ್ಬಿಟ್ರೆ ಮಾತ್ರ ಬ್ಲಾಕ್ ಗೆಲ್ಲ ನೆನಪು ಬಂದ್ಬಿಡತ್ತೆ, ಯಾಕಂದ್ರೆ ಅದು ಬ್ಲಾಕ್. ಬಟ್ ಅವ್ನಿಗೆ ವಿಜುವಲ್ ಅಲ್ಲಿ ಕೆಲವೊಂದು ವಿಷಯ ಗೊತ್ತಾಗುತ್ತೆ, ಅವ್ನಿಗೆ ಏನು ನೆನಪುಗಳು ವಾಪಸ್ ಬಂದಿಲ್ಲ. ಆದ್ರೆ ಇದನ್ನ ನೋಡಿ ಫೀಲ್ ಮಾಡೋ ಹೀರೋಯಿನ್ ಹೇಳ್ತಾಳೆ, ಈ ನೆನಪುಗಳು ನಿನ್ಗೆ ಬರ್ದೇ ಇರೋದೇ ಒಳ್ಳೇದು, ನಿನ್ ಮನ್ಸಿಗೆ ತುಂಬಾ ನೋವಾಗುತ್ತೆ ಅಂತ ಮಾತಾಡ್ದವಳು ಅಲ್ಲಿಂದ ಹೋಗ್ತಾಳೆ. ಆಮೇಲೆ ಸ್ವಲ್ಪತ್ತಿಗೆ ಹೀರೋ ಕೂಡ ಅಂದ್ರೆ ಬ್ಲಾಕ್ ಕೂಡ ಬಂದ್ಬಿಟ್ಟ. ಇವಾಗ ಅವ್ರ ಹಂಗೆ ಮತ್ತೆ ಬಸ್ಸಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವಳಿಗೆ ಇನ್ನೂ ಚೆನ್ನಾಗಿ ನಿದ್ದೆ, ಹಂಗೆ ಹೋಗಿ ಹೋಗಿ ಅವ್ನ ಶೋಲ್ಡರ್ ಮೇಲೆ ಬೀಳ್ತಾ ಇರ್ತಾಳೆ. ಸಾಲದಕ್ಕೆ ಕೈಯೆಲ್ಲ ಎತ್ತಿ ಅವ್ನ ಕಾಲ್ ಮೇಲೆ ಹಾಕ್ತಾ ಇರ್ತಾಳೆ. ಅವ್ನ ಇಷ್ಟು ಅಂತ ತಳ್ತಾನೆ. ಆದ್ರೆ ಒಂದ್ ಸ್ಟೇಜ್ ಹೋದ್ರೆ ಹೋಗ್ಲಿ ಬಿಡು ಮಲ್ಕೋ ಅಂತ ಹೇಳಿ ಸುಮ್ನೆ ಆಗ್ಬಿಟ್ಟ. ಈ ಟೈಮಲ್ಲಿ ಕೂಡ ಅಷ್ಟೇ ನಮ್ಮ ಬ್ಲಾಕ್ ಗೆ ಹೀರೋ ನೆನಪುಗಳು ಸ್ವಲ್ಪ ಬಂದು ಹೋಗ್ತಾ ಇರುತ್ತೆ. ಅಷ್ಟೇ ಅಲ್ಲದೆ ಬ್ಲಾಕ್ ಇವಾಗ ಹೀರೋಯಿನ್ ಬಗ್ಗೆ ಸ್ವಲ್ಪ ಥಿಂಕ್ ಮಾಡ್ತಾನೆ. ಇವಳು ಬೇರೆಯವ್ರು ಸಾಯ್ಬಾರ್ದು ಅನ್ನೋದಕ್ಕೋಸ್ಕರ ಎಷ್ಟು ಕಷ್ಟ ಪಡ್ತಾಳೆ, ಇವಳು ಸತ್ರು ಪರವಾಗಿಲ್ಲ ಅಂತ. ಈ ತರ ಒಳ್ಳೆಯವಳಿಗೆ ಇಷ್ಟು ಬೇಗ ಸಾವು ಬರ್ಬೇಕಾ ಅನ್ನೋ ತರ ಸ್ವಲ್ಪ ಫೀಲ್ ಮಾಡ್ತಾನೆ. ಇನ್ನೊಂದ್ ಕಡೆ ನಮ್ಮ ಹೀರೋ ಅವರ ಹೆಡ್ ಆಫೀಸರ್ ನ ತೋರಿಸ್ತಾರೆ. ಅದೇ ಕಮಿಷನರ್ ಸತ್ತೋದ್ರಲ್ವಾ ಆಕ್ಸಿಡೆಂಟ್ ಅಲ್ಲಿ, ಅವರ ಫ್ಯೂನರಲ್ ಅಟೆಂಡ್ ಮಾಡಕ್ಕೆ ಅಂತ ಹೋಗಿರೋದು. ಅಲ್ಲೇ ಅವರ ಅಸಿಸ್ಟೆಂಟ್ ನಿಂತಿರೋದನ್ನ ನೋಡ್ಬಿಟ್ಟು ಏನಾಯ್ತು, ಯಾವ ತರ ಇದೆಲ್ಲ ನಡೀತು ಅಂದಾಗ, ಸರ್ ಯಾವ ತರ ನಡೀತು ಏನಂತ ಗೊತ್ತಿಲ್ಲ ಸರ್, ಬಟ್ ಅವ್ರು ಯಾವ್ದೋ ಒಂದು ಕೇಸ್ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ರು, ಅದಕ್ಕೆ ಸಂಬಂಧಪಟ್ಟಿರೋ ಫೈಲ್ಸ್ ಎಲ್ಲ ಅವ್ರ ಕಾರಲ್ಲಿ ಸಿಕ್ತು. ಆಕ್ಸಿಡೆಂಟ್ ಆಗಿರೋ ಜಾಗದಲ್ಲಿ ಸಿಸಿಟಿವಿ ಫುಟೇಜ್ ಏನಾದ್ರು ಇದೆಯಾ ಅಂತ ನೋಡಿದ್ವಿ ಸರ್, ಬಟ್ ದೊಡ್ಡದಾಗಿ ಏನು ಸಿಗ್ಲಿಲ್ಲ ಅಂತ ಹೇಳ್ತಾರೆ. ಅದಾದ್ಮೇಲೆ ಅವ್ರ ಕಾರಿಂದ ಕಲೆಕ್ಟ್ ಮಾಡಿರೋ ಐಟಮ್ಸ್ ನ ಅವ್ರ ಮನೆಗೆ ತಲುಪಿಸಬೇಕು ಅಂತ ಇಟ್ಕೊಂಡಿರ್ತಾರಲ್ವಾ, ಅದನ್ನ ಹೆಡ್ ಆಫೀಸರ್ ಕೊಡು ಅದ್ರಲ್ಲಿ ಏನಾದ್ರು ಇನ್ಫಾರ್ಮೇಶನ್ ಸಿಗುತ್ತಾ ನೋಡೋಣ ಅಂತ ಅದನ್ನೆಲ್ಲ ತೆಗೆದು ನೋಡಿದಾಗ ಫ್ರೀಜರ್ ಹುಡುಗಿ ಚಿಕ್ಕ ವಯಸ್ಸಲ್ಲಿ ಇರ್ತಾಳಲ್ವಾ, ಆ ಫೋಟೋ ಅದ್ರಲ್ಲಿ ಇದ್ದಿರುತ್ತೆ. ಪ್ಲಸ್ ಅದರಲ್ಲಿ ಪಂಪ್ಕಿನ್ ಸ್ಟೋರ್ ಅನ್ನೋ ತರ ಯಾವ್ದೋ ಒಂದು ಲೋಗೋನೋ ಒಂದು ವಿಸಿಟಿಂಗ್ ಕಾರ್ಡ್ ಇರೋದನ್ನ ಗಮನಿಸ್ತಾರೆ. ಅದ್ ನೋಡಿದ ತಕ್ಷಣ ಆ ಜಾಗಕ್ಕೆ ಹೋಗಿ ನೋಡಿದ್ರೆ ಅಲ್ಲಿನೂ ಅಷ್ಟೇ ಆ ಪಂಪ್ಕಿನ್ ಕಾರ್ಡ್ ಅಲ್ಲಿ ಒಂದು ಪಂಪ್ಕಿನ್ ಲೋಗೋ ಇತ್ತಲ್ವಾ, ಅದೇ ತರನೇ ಕೆಳಗಡೆಲ್ಲ ಕೂಡ ಇರುತ್ತೆ. ಇದ್ರ ನೋಡಿದ್ಮೇಲೆ ಹೆಡ್ ಆಫೀಸರ್ ಗೆ ಒಂದು ಫ್ಲಾಶ್ ಆಗೋದು, ಆ ಕ್ಲಾರಾ ಅಂತ ಚಿಕ್ಕ ವಯಸ್ಸಲ್ಲಿ ಈ ಫ್ರೀಜರ್ ಅಲ್ಲಿ ಸತ್ತಿದ ಹುಡುಗಿ ಕೆಲಸ ಮಾಡ್ತಾ ಇದ್ಲಲ್ವಾ, ಅವರ ಕಂಪನಿ ಲೋಗೋ ಕೂಡ ಇದೆ. ಇದನ್ನ ನೋಡ್ತಾ ಇದ್ರೆ ಏನೋ ಡೌಟ್ ಆಗಿದೆ ಅಲ್ವಾ ಅಂತ ಯೋಚನೆ ಮಾಡ್ತಾ ಇದಾರೆ. ಇದಕ್ಕೂ ಆಕ್ಸಿಡೆಂಟ್ ಏನಾದ್ರು ಸಂಬಂಧ ಇರ್ಬೋದಾ ಅನ್ನೋ ತರ. ಅಷ್ಟೇ ಅಲ್ಲ, ಫಸ್ಟ್ ಆಫ್ ಆಲ್ ಕಮಿಷನರ್ ನನ್ನ ಹತ್ರ ಏನಂತ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ಅಂತ ಅನ್ಕೊಂಡ್ರು ಅಂತ ಥಿಂಕ್ ಮಾಡ್ತಾರೆ. ಇಲ್ಲಿ ನಮ್ ಹೀರೋಯಿನ್ ಕೂಡ ಆಲ್ಮೋಸ್ಟ್ ಅವ್ರ ಮನೆ ಹತ್ರ ಬಂದ್ಬಿಟ್ರು. ಆಗ ಹೀರೋ ಕೇಳ್ತಾನೆ, ಸರಿ ಆಯ್ತು ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ, ನಾಳೆ ನೀನ್ ನನ್ನ ಜೊತೆ ಬಂದ್ಬಿಟ್ಟು ಯಾರಲ್ಲಿ ಆ ಬ್ಲಾಕ್ ಕಲರ್ ಶಾಡೋ ಇದೆ ಅಂತ ಹೇಳ್ತೀಯ ಅಂದಾಗ ಹೀರೋಯಿನ್ ಕೂಡ ತುಂಬಾ ಖುಷಿಯಾಗಿ ಓಕೆ ಹೇಳ್ತೀನಿ ಅಂತ ಹೇಳಿದ್ಲು. ಅಲ್ಲಿಂದ ಹೋಗ್ಬೇಕಾದ್ರೆ ಕಾಲ್ ಹಿಡ್ವಿ ಕೆಳಗಡೆ ಬೀಳಕ್ಕೆ ಹೊರಟೋದ್ಲು. ಒಂದ್ ಕಲ್ಲೊಂದ್ ಅಡ್ಡ ಇತ್ತು, ಅಯ್ಯೋ ಅಂತ. ಆದ್ರೆ ನಮ್ ಹೀರೋ ನೋಡ್ದ, ಅಂದ್ರೆ ಬ್ಲಾಕ್ ನೋಡ್ದ, ಇದ್ರೂ ನೋಡದೇ ಇರೋ ತರ ಆ ಕಡೆ ತಿರ್ಕೊಂತಾನೆ. ಇವಳ ಕಲ್ಲಿತ್ತಾಕಕ್ಕೆ ಟ್ರೈ ಮಾಡ್ತಾಳೆ, ಆದ್ರೆ ಆಗಿಲ್ಲ, ವೆಯ್ಟ್ ಆಗಿದೆ. ಸರಿ ಆಯ್ತು ನಾನು ಹೋಗ್ತೀನಿ ಅಂತ ಹಂಗೆ ಕುಂಟ್ಕೊಂಡು ಹೋದ್ಲು. ಇಷ್ಟು ದೊಡ್ಡ ಕಲ್ಲಿದ ಮುಂದ್ಗಡೆ ಆ ಕಣ್ಣಿಂದ ಅದ್ ಕೂಡ ಕಾಣಿಸಿಲ್ವ ಅವಳಿಗೆ, ನಾಯಿ ಕಣ್ಣೋಳು ಅಂತ ಬೈಕೊಂಡಲ್ಲಿಂದ ಹೋಗ್ತಾನೆ. ಅಲ್ಲಿ ಮನೇಲಿ ನೋಡಿದ್ರೆ ನಂಬರ್ 7 ಮತ್ತೆ 416 ಇಬ್ರು ನ್ಯೂಸ್ ನೋಡ್ತಾ ಇರ್ತಾರ. ಅದ್ರಲ್ಲಿ ಆ ಚಿಕ್ಕ ಹುಡುಗಿನ ಕಿಡ್ನಾಪ್ ಮಾಡಿದ್ದ ಅಲ್ವಾ ಅವ್ರ ಸ್ಕೂಲ್ ಟೀಚರ್, ಅವ್ನ್ ಬಗ್ಗೆನೆ ನ್ಯೂಸ್ ಬರ್ತಾ ಇರೋದು. ಅವ್ನ್ ಬಂದು ಪ್ಯಾರಿಸ್ ಅಲ್ಲಿ ಇರ್ಬೇಕಾದ್ರೆ ಟೀಚರ್ ಕೆಲಸ ಮಾಡ್ದ, ಅವ್ನ ಮೇಲೆ ಕೇಸ್ ಎಲ್ಲ ಇತ್ತು. ಆದ್ರೆ ಇಲ್ಲಿ ಬಂದು ಫೇಕ್ ಐಡಿನ ಕ್ರಿಯೇಟ್ ಮಾಡ್ಕೊಂಡು ಟೀಚರ್ ಕೆಲಸ ಮಾಡ್ತಾ ಇದ್ದ, ಈ ತರ ಸಿಕ್ಬಿದ್ದ ಅಂತೆಲ್ಲ ಹೇಳ್ತಾ ಇರ್ತಾರೆ. ಇದನ್ನ ನೋಡ್ತಾ ಇರ್ಬೇಕಾದ್ರೇನೆ ನಮ್ ಬ್ಲಾಕ್ ಕೂಡ ಒಳಗಡೆ ಬರ್ತಾರ. ಒಬ್ರು ಪ್ರಾಣನ ಕಾಪಾಡಿದೀರಾ ನೀವು ಮತ್ತೆ ಹೀರೋಯಿನ್ ಇಬ್ರು ಸೇರ್ಕೊಂಡು, ಇದರಿಂದ ಡೆತ್ ಸ್ಕ್ವಾಡ್ ಅವ್ರಿಗೆ ವಿಷಯ ಗೊತ್ತಾದ್ರೆ ನಿಮ್ಗೆ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಗೊತ್ತು ತಾನೆ ಅಂತಲ್ಲ ಅಂದಾಗ ಅವನಂತಾನೆ, ನಾನು ಪ್ರಾಣ ಕಾಪಾಡದ್ನ ಏನ್ ಹೇಳ್ತಾ ಇದ್ದೀರಾ, ನಾನ್ ಯಾರ ಪ್ರಾಣನೂ ಕಾಪಾಡಿಲ್ಲ ಅಂತ ಹೇಳ್ತಾನೆ. ಅವಾಗ ಒಂದು ಫ್ಲಾಶ್ ಬ್ಯಾಕ್ ನ ತೋರ್ಸೋದು, ನಮ್ ಹೀರೋಯಿನ್ ಮನೆಗೆ ಹೋಗಿ ನೋಡಿರ್ತಾಳಲ್ವಾ, ಅವಾಗ ಒಂದು ಚಿಕ್ಕ ಹುಡುಗ ಮಲಗಿದ್ದ ತಾನೆ. ಈ ಹುಡುಗನ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗಿರ್ಬೇಕು, ಬಟ್ ಮನೇಲಿ ಹೆಂಗ್ ಮಲ್ಕೊಂಡಿದ್ದ, ಯಾಕಂದ್ರೆ ಮನೇಲಿ ಮಲ್ಕೊಂಡಿದ್ದು ಆ ಹುಡುಗ ಅವರ ತಮ್ಮ. ಅದ್ರ ನೋಡ್ಬಿಟ್ಟೆ ಇವಳ ಹುಡುಗನೇ ಅಂತ ಅನ್ಕೊಂಡು ಸೈಲೆಂಟ್ ಆಗಿ ಬಂದ್ಬಿಟ್ಟಿದ್ದು. ಆದ್ರೆ ಆ ಟೈಮ್ ಅಲ್ಲಿ ನಮ್ ಹೀರೋ ಬಂದು ಆ ದೊಡ್ಡ ಹುಡುಗ ಅಲ್ಲಿ ಇರೋದನ್ನ ಗಮನಿಸಿರ್ತಾರೆ. ಪ್ಲಸ್ ಆ ಹುಡುಗನ ಹಿಂದ್ಗಡೆ 2 ಬ್ಲಾಕ್ ಕಲರ್ ಶಾಡೋ ಕೂಡ ಇವನ್ ಕಣ್ಣಿಗೆ ಕಾಣಿಸಿರುತ್ತೆ. ಸೊ ಇವನೇನು ಕಾಪಾಡಿಲ್ಲ, ಹುಡುಗನ್ಗೆ ಸಣ್ಣ ಪುಟ್ಟ ಗಾಯ ಆಯ್ತನೋ, ಸೊ ಹುಡುಗನ ಕರ್ಕೊಂಡ್ ಬಂದು ಮನೇಲಿ ಬಿಟ್ಬಿಟ್ಟಿದ್ದಾರೆ. ಆದ್ರೆ ಇವಾಗ ಆ ಹುಡುಗನ ಯಾವ್ದೋ ಒಂದು ಮನೆ ಒಳಗಡೆ ಒಂದು ರೂಮ್ ಒಳಗಡೆ ಕೂಡ ಹಾಕಿದ್ದಾರೆ. ತುಂಬಾ ಭಯದಲ್ಲಿದ್ದಾನೆ. ಅವಾಗ ಅವ್ರ ಅಪ್ಪ ಕಿಮ್ಮ ಪೊಲೀಸ್ ಆಫೀಸರ್ ಇರ್ತಾರಲ್ವಾ, ಅವರೇ ಒಳಗಡೆ ಬಂದು ಇವ್ರನ್ನ ಒಂಥರ ಗುರಾಯಿಸ್ಕೊಂಡ್ ನೋಡಿದಾಗ ಅವ್ರನ್ನ ನೋಡಿ ಪಾಪ ಈ ಚಿಕ್ಕ ಹುಡುಗ ತುಂಬಾ ಭಯ ಪಡ್ತಾ ಇದ್ದಾನೆ. ಇವಾಗ ಇಲ್ಲಿ ಹೀರೋ ಹೇಳ್ತಾನೆ, ನಾನು ಯಾರನ್ನು ಕಾಪಾಡಿಲ್ಲ ಅಂತ. ಆ ಹುಡುಗನ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಆಂಬುಲೆನ್ಸ್ ಪಕ್ಕದಲ್ಲಿ ಕೂಡ 2 ಶಾಡೋ ಇರೋದನ್ನ ಇವ್ನು ಗಮನಿಸ್ದ, ಅಂದ್ರೆ ಗ್ರಿಮ್ ರಿಪರ್ಸ್ ಇರೋದನ್ನ ಇವ್ನು ಗಮನಿಸ್ದ. ಸೊ ಈ ಹುಡುಗನ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗೇ ಆಗುತ್ತೆ ಅಂತ ಇವ್ನಿಗೆ ಕನ್ಫರ್ಮ್ ಆಗೋಯ್ತು. ಆದ್ರೆ ಹೀರೋಯಿನ್ ಅನ್ಕೊಂಡಿರೋದೇನು, ಅಪ್ಪಡಿ ನಾನು ಹೆಂಗೋ ಕಷ್ಟಪಟ್ಟು ಆ ಹುಡುಗನ್ನ ಕಾಪಾಡ್ಬಿಟ್ಟೆ ಅಂತ. ಇದಕ್ ಮೇಲೆನೆ ಆಕ್ಚುಲಿ ಸ್ಟೋರಿನೇ ಇರೋದು. ಹೀರೋ ಹೇಳ್ತಾ ಇದ್ದಾನೆ, ಯಾವ್ದೇ ಕಾರಣಕ್ಕೂ ಹೀರೋಯಿನ್ ಯಾವ್ದೇ ಪ್ರಾಣ ಕಾಪಾಡೋದಕ್ಕೆ ನಾನು ಬಿಡೋದಿಲ್ಲ ಅಂತ. ಯಾಕಂದ್ರೆ ಆಮೇಲೆ ನಮ್ ಹೀರೋಗೆ ಡೆತ್ ಸ್ಕ್ವಾಡ್ ಇಂದ ಪ್ರಾಬ್ಲಮ್ ಆಗೋದು. ಇಲ್ಲಿ ಹೀರೋಯಿನ್ ಒಂದು ಪ್ರಾಣನ ಕಾಪಾಡಬೇಕು ಅಂತ ನೋಡ್ತಾಳೆ, ಅದನ್ನ ತಡಿಬೇಕು ಅಂತ ನಮ್ ಹೀರೋ ನೋಡ್ತಾ ಇದ್ದಾನೆ, ಏನಾಗುತ್ತೋ ಇನ್ ಮುಂದಕ್ಕೆ. ಇವಾಗ ಒಂದು ಫ್ಲಾಶ್ ಬ್ಯಾಕ್ ಸೀನ್ ನಾನೇ ತೋರ್ಸೋದು. ಅಲ್ಲಿ ಆ ಕ್ಲಾರಾನ ಹುಡುಗಿ ನಮ್ಮ ಹೀರೋ ಅವರ ಎಕ್ಸ್ ಗರ್ಲ್ ಫ್ರೆಂಡ್ ಜೂನಾ ಇರ್ತಾಳಲ್ಲ, ಅವಳನ್ನ ಹಾಕೊಂಡು ಸರಿಯಾಗಿ ಹೊಡೆದು ಇಲ್ಲಿ ಆ ಟೇಪ್ ಎಲ್ಲಿ ಅಂತ ಕೇಳ್ತಾ ಇರ್ತಾಳೆ. ಇದನ್ನ ಚಿಕ್ಕ ವಯಸ್ಸಲ್ಲಿರೋ ನಮ್ ಹೀರೋ ಮತ್ತೆ ಅವ್ರ ತಮ್ಮ ಇಬ್ರು ಎಲ್ಲೋ ಒಂದ್ ಜಾಗದಲ್ಲಿ ನಿಂತ್ಕೊಂಡು ಅವಸ್ಕೊಂಡು ನೋಡ್ತಾ ಇರ್ತಾರೆ. ಈ ವಿಷಯ ನೆನಪು ಬಂದಿದ ತಕ್ಷಣ ಬ್ಲಾಕ್ ಹಂಗೆ ಟಕ್ ಅಂತ ನಿದ್ದೆಯಿಂದ ಎದ್ಬಿಟ್ಟ. ಅಂದ್ರೆ ಇಷ್ಟೊತ್ತು ಅವ್ನಿಗೆ ಬಂದಿರೋದು ಕನಸು. ಆದ್ರೆ ಆ ಕನ್ಸಲ್ಲಿ ಟೇಪ್ ಅನ್ನೋ ವಿಷಯ ನೆನಪು ಬಂತಲ್ವಾ, ಇನ್ನು ಟೇಪಾ ಮೋಸ್ಟ್ಲಿ ಆ ಟೇಪು ಹೀರೋ ಹತ್ರ ಇತ್ತ, ಅದವನ ಸೀಕ್ರೆಟ್ ರೂಮ್ ಅಲ್ಲಿ ಇತ್ತ ಅಂತ ಇವ್ನು ಎದ್ದು ಬಿದ್ದು ಸೀಕ್ರೆಟ್ ರೂಮ್ ಒಳಗಡೆ ಹೋಗಿ ನೋಡಿದ್ರೆ ಏನೂ ಇಲ್ಲ. ಇದಕ್ಕೂ ಮುಂಚೆ ಅವ್ನು ಬಂದು ನೋಡಿದಾಗ ಟಿವಿ ಸಿಸ್ಟಮ್ ಅದು ಇದು ಫೋಟೋಸ್ ಅಂತ ಎಲ್ಲಾ ಇಟ್ಟಿದ್ದ. ಬಟ್ ಇವಾಗ ಏನು ಇಲ್ಲ, ಕಂಪ್ಲೀಟ್ ಆಗಿ ಬ್ಯಾಚ್ ಎತ್ಕೊಂಡು ಹೊಟ್ಟೋಗಿದ್ದಾರೆ. ಯಾರಿಗೆ ಕೆಲಸ ಮಾಡಿದ್ದು ಅಂತ ಇವನ್ ಶಾಕ್ ಅಲ್ಲಿ ಇರ್ಬೇಕಾದ್ರೆ ಎತ್ಕೊಂಡೋಗಿರೋದ್ ಬೇರೆ ಯಾರು ಅಲ್ಲ, ಆ ಮಿಡಲ್ ಫಿಂಗರ್ ಇಲ್ದೇ ಇತ್ತಲ್ಲ, ಕಮಿಷನರ್ ಕೂಡ ಆಕ್ಸಿಡೆಂಟ್ ಮಾಡ್ದ ಅಲ್ವಾ ಅವನೇ. ಇದನ್ನೆಲ್ಲ ಯಾವ್ದೋ ಒಂದು ಜಾಗದಲ್ಲಿ ತಗೊಂಡೋಗಿ ಕೊಟ್ಟಿದ್ದಾನೆ. ಅವನ ಕೈಯಲ್ಲಿ ಆ ಬಟರ್ಫ್ಲೈ ವಾಚ್ ಇದೆ. ನೀವ್
ಹೇಳಿರೋದೆಲ್ಲ ತಗೊಂಡ್ ಬಂದಿದ್ದೀನಿ ಅಂತ ಅದ್ರಲ್ಲಿ ಟೇಪ್ ನ ಕೂಡ ಹಾಕಿ ಪ್ಲೇ ಮಾಡಿ ನೋಡ್ತಾರೆ. ಆ ಟೇಪ್ ಅಲ್ಲಿ ಆಲ್ರೆಡಿ ನೋಡಿದ್ವಿ, ಅದು ಪ್ಲೇ ಆಗ್ತಾ ಇತ್ತು. ಜೂನನ ಬಂದು ಶರ್ಟ್ ಬಟನ್ ಬಿಚ್ಚಕ್ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇರ್ತಾರೆ. ಇವಾಗ ಆ ಸೀನ್ ಹಂಗೆ ತೋರಿಸ್ತಾರೆ. ಅವಳು ಹತ್ಕೊಂಡು ಶರ್ಟ್ ಬಟನ್ ಬಿಚ್ಚಿದವಳು ಇಲ್ಲ ನಾನ್ ಬಿಚ್ಚಲ್ಲ ಅಂತ ಹೇಳಿ ಬಟನ್ ಹಾಕ್ದಾಗ ಒಂದು ಲೇಡಿ ಬೈತಾ ಇದ್ದಾಳಲ್ವಾ, ಇವಳೆ ಕ್ಲಾರಾ. ಏನು ಮಾಡೋದಿಲ್ವಾ, ಯಾಕೆ ಮಾಡಲ್ಲ ಅಂತ ಕೇಳಿದಾಗ ಇಲ್ಲ ನನ್ಗೆ ಭಯ ಆಗ್ತಿದೆ ನಾನ್ ಮಾಡಲ್ಲ ಅಂತ ಮತ್ತೆ ಶರ್ಟ್ ಬಟನ್ ಹಾಕೊಳ್ಳುವಾಗ ಅವಳಂತಾಳೆ, ಓಹೋ ನೀನ್ ಡಾಕ್ಟರ್ ಓದ್ಬೇಕು ಅದಕ್ಕೆ ಕಷ್ಟ ಪಡ್ತಾ ಇದೀಯ ಅಂತ ನಾನ್ ಅನ್ಕೊಂಡೆ, ಆದ್ರೆ ನಿನ್ಗೆ ಅದೆಲ್ಲ ಮೈಂಡ್ ಅಲ್ಲಿ ಇಲ್ವಲ್ಲ. ನಿಮ್ಮ ಅಪ್ಪ ಅಮ್ಮ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ಮೇಲೆ ನಿನ್ನ ಹೀರೋ ಅವ್ರ ಮನೆ ಪಾಪ ಕಷ್ಟಪಟ್ಟು ಡಾಕ್ಟರ್ ಓದಿಸ್ತಾ ಇದ್ರು. ಇವಾಗ ಅವರು ಸತ್ತೋದ್ರು, ಇನ್ಯಾರನ್ನ ನೋಡ್ಕೊಳ್ತಾರೆ? ಕಾಲ ಪೂರ್ತಿ ನೀನು ನಂಬಾರಲ್ಲೇ ಅಡ್ಗೆ ಮಾಡ್ಕೊಂಡು ಮುಸ್ರೆ ತಿಕ್ಕೊಂಡ್ ಇರ್ಬೇಕು. ಏನು ಓಕೆನಾ, ಡಾಕ್ಟರ್ ಆಗೋ ಕನ್ಸು ಹಂಗೆ ನೀರಾಗಿ ಹೊರಟೋಗುತ್ತೆ, ಪರವಾಗಿಲ್ವಾ ಅಂತೆಲ್ಲ ಬೆದರಿಸಿದಾಗ ಇವ್ರು ತುಂಬಾ ಫೀಲ್ ಮಾಡ್ಕೊಂಡಿಲ್ಲ ನಾನ್ ಡಾಕ್ಟರ್ ಓದ್ಬೇಕು, ನೀವೇನ್ ಹೇಳಿದ್ರು ಮಾಡ್ತೀನಿ ಅಂತ ಅವಳು ಮತ್ತೆ ಶಾರ್ಟ್ ಬಟನ್ಸ್ ಎಲ್ಲ ಬಿಚ್ತಾ ಇರ್ತಾಳೆ. ಅವಾಗ ವಿಡಿಯೋ ಮಾಡಿರೋದೇ ಈ ಕ್ಲಾರಾನೆ. ಇವಾಗ ಇನ್ನೊಂದ್ ಕಡೆ ಹಾಸ್ಪಿಟಲ್ ಅಲ್ಲಿ ಇರೋ ನಮ್ ಹೀರೋ ಅವರ ಎಕ್ಸ್ ಗರ್ಲ್ ಫ್ರೆಂಡ್ ನ ತೋರಿಸ್ತಾರೆ, ಜೂನಾನ. ಅವಳು ಹಾಸ್ಪಿಟಲ್ ಗೆ ಒಂದು ಎಮರ್ಜೆನ್ಸಿ ಕೇಸ್ ಬಂದಿದೆ ಅಂತ ಅದನ್ನ ಅಟೆಂಡ್ ಮಾಡಕ್ಕೆ ಓಡೋಡಿ ಬರ್ತಾ ಇರ್ತಾಳೆ. ನೋಡಿದ್ರೆ ಹುಡುಗಿಗೆ ಮೈ ಫುಲ್ ಆಗಿ ಬ್ಲಡ್ ಆಗಿರುತ್ತೆ. ಏನಾಯ್ತು ಅಂತ ಕೇಳಿದಾಗ ಈ ತರ ಈ ಹುಡುಗಿ ಹತ್ರ ಯಾರೋ ತಪ್ಪಾಗಿ ನಡ್ಕೊಳಕ್ಕೆ ಟ್ರೈ ಮಾಡಿದ್ದಾನೆ, ಅವನ ಹತ್ರ ಕತ್ತಿ ಇತ್ತು, ಆ ಕತ್ತಿ ಅನ್ಕೊಳ್ದೆ ಹುಡುಗಿಗೆ ಚುಚ್ಕೊಂಡ್ ಬಿಟ್ಟಿದೆ ಅಂತ ಹೇಳಿದಾಗ ಅವಳಂತ್ರ ತುಂಬಾ ಶಾಕ್ ಆಗ್ಬಿಟ್ಲು. ಕೈಲ ಬ್ಲಡ್ ಎಲ್ಲ ನೋಡಿ ಅವಳ ಕೈಲಿ ಶಿವರಿಂಗ್ ಸ್ಟಾರ್ಟ್ ಆಗೋಯ್ತು. ಏನ್ ಮೇಡಮ್ ಏನ್ ಮಾಡ್ತಿದ್ರಿ, ಯಾಕೆ ತರ ನಿಂತ್ಕೊಂಡಿದ್ರ, ಒಳಗಡೆ ಹೋಗಿ ಅಂತ ಹೇಳ್ತಾ ಇದ್ರು ಕೂಡ ಅವ್ಳು ಹೋಗ್ತಾ ಇಲ್ಲ. ಅದ್ರ ನೋಡಿ ತುಂಬಾನೇ ಭಯ ಪಟ್ಲು. ಟಕ್ ಅಂತ ವಾಶ್ರೂಮ್ ಹೋದವಳು ಕೈಯೆಲ್ಲ ತೊಳ್ಕೊಂಡು ಇನ್ನೂ ಗಾಬರಿಯಲ್ಲೇ ಇದ್ದಾಳೆ. ಆತರ ಅವಳು ಅಲ್ಲಿಂದ ಹೊರಗಡೆ ಬರ್ಬೇಕಾದ್ರೆ ನಮ್ ಬ್ಲಾಕ್ ಬಂದು ನಿಂತಿರ್ತಾನೆ. ಏನು ನೀವು ನನ್ನ ನೋಡಕ್ ಇಷ್ಟು ದೂರ ಬಂದಿದ್ದೀರ ಅಂತ ಇವಳು ತುಂಬಾ ಎಕ್ಸೈಟ್ಮೆಂಟ್ ಆಗಿ ಕೇಳಿದಾಗ ಅವನಂತಾನೆ, ನಿನ್ನ ನೋಡಕ್ಕೆ ಬಂದೆ, ನಾನ್ ಇಲ್ದೇ ಇರೋವಾಗ ನನ್ನ ಬೇಸ್ಮೆಂಟ್ ಗೆ ಏನಾದ್ರು ನೀನ್ ಹೋಗಿದ್ದ ಅಂತ ಇವ್ನ್ ಕೇಳಿದಾಗ ಇವಳಿಗೆ ಸಖತ್ ಶಾಕ್ ಆಗೋಯ್ತು. ಏನು ಯಾಕೆ ಬೇಸ್ಮೆಂಟ್ ಅಲ್ಲಿ ಏನಾದ್ರು ಮಿಸ್ ಆಯ್ತಾ ಅಂತ ಇವಳು ಶಾಕಿಂಗ್ ಅಲ್ಲಿ ಕೇಳೋದ್ರಲ್ಲೇ ಇವ್ನ್ಗೆ ಅರ್ಥ ಆಗೋಯ್ತು ಇವಳೆಲ್ಲ ಬಂದಿರೋದು ಅಂತ. ಅದನ್ನ ಅರ್ಥ ಮಾಡ್ಕೊಳ್ಳಿ ಇವ್ನು ಅಲ್ಲಿಂದ ಹೋಗ್ಬೇಕು ಅನ್ಕೊಳ್ಳೋಶಲ್ ಮತ್ತೆ ತಿರುಗ್ದವನು, ನಿನಗೆ ಟೇಪ್ ಬಗ್ಗೆ ಏನಾದ್ರು ಗೊತ್ತಾ ಅಂತ ಕೇಳಿದಾಗ ಇವಳಿಗೆ ಇನ್ನೂ ಭಯ ಆಗೋಯ್ತು. ಏನು ಟೇಪಾ, ಇವನು ಟೇಪ್ ಬಗ್ಗೆ ಕೇಳ್ತಿದ್ದಾನಂದ್ರೆ ಟೇಪ್ ಅವನು ಬೇಸ್ಮೆಂಟ್ ಅಲ್ಲಿ ಇಲ್ವಾ, ಅದು ಅವ್ರ ಕೈಗೆ ಹೊರಟೋಯ್ತು ಅಂತ ತುಂಬಾ ಭಯ ಪಡ್ತಾಳೆ. ಆದ್ರೆ ಇವಳು ಭಯ ಪಡೋದು ಇವಳ ಮುಖದಲ್ಲಿ ಆ ಗಾಬರಿ ಎಲ್ಲ ನೋಡಿದ್ರೆ ನನ್ಗೆ ಅರ್ಥ ಆಗೋಯ್ತು ಇವಳಿಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂತ. ಇವಳು ಕೂಡ ಇಲ್ಲ ನಾನ್ ನೋಡಿಲ್ಲ ಅಂತ ಹೇಳಿದ್ಲು. ಸೊ ನಮ್ಮ ಬ್ಲಾಕ್ ಕೂಡ ಅಲ್ಲಿಂದ ಹೊರಟೋಗ್ತಾನೆ. ಬಟ್ ಇವಳು ಭಯ ಪಡ್ತಾ ಇರೋದಲ್ಲ ಅವ್ನ ಕೈಗೆ ಹೊಟ್ಟೋಯ್ತಾ ಅಂತ. ಅವ್ನು ಯಾರು ಅನ್ನೋದನ್ನ ಇನ್ನು ಮುಖ ತೋರಿಸಿಲ್ಲ. ಮೋಸ್ಟ್ಲಿ ಆ ಬಟರ್ಫ್ಲೈ ವಾಚ್ ಅವ್ರ ಬಗ್ಗೆನೇ ಇವ್ರು ಮಾತಾಡ್ತಾ ಇರೋದು. ಮತ್ತೆ ಬ್ಲಾಕ್ ಅಲ್ಲಿಂದ ಸ್ಟ್ರೇಟ್ ಆಗಿ ಅವರ ಬೇಸ್ಮೆಂಟ್ ರೂಮ್ ಗೆ ಬರೋದು. ಅಲ್ಲಿ ಬಂದ್ ನೋಡ್ಬಿಟ್ಟು ನಾನು ಅವತ್ತು ಅರ್ಜೆಂಟ್ ಅಲ್ಲಿ ಹೋಗ್ಬೇಕಾದ್ರೆ ಸರಿಯಾಗಿ ಲಾಕ್ ಮಾಡ್ಬಿಟ್ಟು ಹೋಗಿಲ್ಲ, ಹಂಗಾದ್ರೆ ಈ ರೂಮ್ ಗೆ ಬೇರೆ ಯಾರೋ ಬಂದಿದ್ದಾರೆ, ಯಾರು ಬಂದ್ ಎತ್ಕೊಂಡ್ ಹೋಗಿರ್ಬೋದು, ಮೋಸ್ಟ್ಲಿ ಅಂದ್ರೆ ಹೀರೋ ಸತ್ತಿದ್ದಾನೆ ಅಂತ ಹೇಳಿ ಒಬ್ಬ ಕಣ್ಣೆತ್ತಕ್ಕೆ ಅಂತ ಬಂದಿದ್ದ ಅಲ್ವಾ, ಆ ಕ್ರಿಮಿನಲ್ ಏನಾದ್ರು ಮಾಡಿರ್ಬೋದಾ ಅಂತ ಯೋಚನೆ ಮಾಡ್ತಾನೆ. ಬಟ್ ಇವ್ನ್ ಗೆಸಿಂಗ್ ಕರೆಕ್ಟಾ ಇಲ್ವಾ ಅಂತ ನೋಡೋಣ. ಇಲ್ಲಿ ನಮ್ಮ ಹೀರೋ ಅವರ ಹೆಡ್ ಆಫೀಸರ್ ನ ತೋರಿಸ್ತಾರೆ. ಅವ್ರ ತಾನೇ ಇವಾಗ ಕಮಿಷನರ್ ಹತ್ರ ಇದ್ದಿದ್ ಫೈಲ್ ಎಲ್ಲ ತಗೊಂಡಿದ್ರು. ಅದ್ರಲ್ಲಿ ಆ ಪಂಪ್ಕಿನ್ ಫೋಟೋ ಇರೋ ಲೋಗೋ ಇತ್ತಲ್ಲ ಒಂದು, ಅದನ್ನ ನೋಡ್ಬಿಟ್ಟು ಆ ಫೋಟೋನ ಎತ್ಕೊಂಡು ಸ್ಟ್ರೇಟ್ ಆಗಿ ಆ ಫ್ರೀಜರ್ ಅಲ್ಲಿ ಸತ್ಲಲ್ವಾ ಆ ಹುಡುಗಿ ಅವರ ಬಾಯ್ ಫ್ರೆಂಡ್ ಹತ್ರ ಬಂದು ಕೇಳ್ತಾ ಇದ್ದಾನೆ, ಈ ಫೋಟೋ ಬಗ್ಗೆ ನಿನ್ಗೇನಾದ್ರು ಗೊತ್ತಾ ಅಂತ. ಇದನ್ನ ನನ್ ಗರ್ಲ್ ಫ್ರೆಂಡ್ ಡ್ರಾ ಮಾಡಿದ್ದು, ನನ್ನ ಹೋಟೆಲ್ಗೋಸ್ಕರ ಅವಳೇ ಲೋಗೋ ಡ್ರಾ ಮಾಡ್ಕೊಟ್ಟಿದ್ದು ಅಂತ ಹೇಳ್ತಾನೆ. ಸರಿ ಆಯ್ತು ಅಂತ ಫೋಟೋ ತೋರಿಸ್ಬಿಟ್ಟು ಇವ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ, ಇವ್ರು ಯಾರು ಅಂದಾಗ ಆ ಫ್ರೀಜರ್ ಅಲ್ಲಿ ಸತ್ತಿದ್ ಹುಡುಗಿ ಇವಳೆ ಅಲ್ವಾ, ಇವಳು ಚಿಕ್ಕ ವಯಸ್ಸು ಫೋಟೋ ಇದು ಅಂತ ಹೇಳ್ತಾರೆ. ಅಂದ್ರೆ ಇದಕ್ಕೂ ಮುಂಚೆ ನಿಮ್ ಗರ್ಲ್ ಫ್ರೆಂಡ್ ಮುಜಿನಲ್ಲಿ ಇದ್ಲ ಅಂದಾಗ ಹೌದು ಅವಳು ಮುಜಿನಲ್ಲೇ ಇದ್ದಿದ್ದು ಅಂತ ಇವ್ನು ತುಂಬಾ ಫೀಲ್ ಮಾಡಿ ಅಳ್ತಾ ಇರ್ತಾನೆ. ಇನ್ನೊಂದ್ ಕಡೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೇ ನಮ್ಮ ಹೀರೋ ಅವರು ಒಂದು ಕೇಸ್ ನ ಡೀಲ್ ಮಾಡ್ತಾ ಇದ್ರೆ ಅವ್ರಿಗೆ ಆಪೋಸಿಟ್ ಗ್ರೂಪ್ ಒಬ್ರು ಇರ್ತಾರಲ್ವಾ, ಅದ್ರಲ್ಲಿ ಒಬ್ಬ ಇವರ ಕಾಲ್ ಹಿಸ್ಟ್ರಿನ ಇವ್ರು ಇವಾಗ ಕೇಸ್ಗೆ ಸಂಬಂಧಪಟ್ಟಿರೋ ಕಾಲ್ ಹಿಸ್ಟ್ರಿನಲ್ಲೇ ಇಟ್ಟಿರ್ತಾರಲ್ವಾ, ಅದನ್ನ ಒಂದು ಫೋಟೋನ ತೆಗೆದು ಆ ವಿಲನ್ ಗ್ರೂಪ್ ಅವ್ರಿಗೆ ಕಳಿಸ್ತಾ ಇದ್ದಾನೆ. ಅಂದ್ರೆ ಬಟರ್ಫ್ಲೈ ವಾಚ್ ಹಾಕೊಂಡಿದ್ದಲ್ವಾ ಅವ್ರಿಗೆ ಕಳಿಸ್ತಾ ಇದ್ದಾನೆ, ನೀವು ಹೇಳಿರೋ ಫೋಟೋ ಕಳಿಸ್ಬಿಟ್ಟಿದೀನಿ ನೋಡಿ ಅಂತ. ಯಾರು ಇಷ್ಟೊತ್ತಲ್ಲಿ ಈ ತರ ಮಾತಾಡ್ತಾ ಇರೋದು ಅಂತ ನಮ್ಮ ಹೀರೋ ಟೀಮ್ ಅಲ್ಲಿ ಒಬ್ರು ಇರ್ತಾರಲ್ಲ ಪೊಲೀಸ್ ಆಫೀಸರ್, ಯಾವಾಗ ವಾಶ್ರೂಮ್ ಅಲ್ಲಿ ಇರ್ತಾರೆ ಅಂತ ಹೇಳಿದ್ನಲ್ವಾ, ಅವ್ರು ಬಂದು ಹೆಡ್ ಆಫೀಸರ್ ಗೆ ಅಸಿಸ್ಟೆಂಟ್, ಯಾವನ್ ಇವ್ನ್ ಮಾತಾಡ್ತಾ ಇರೋದು, ಅದು ನಮ್ ಟೇಬಲ್ ಹತ್ರ ಇವ್ನು ಏನ್ ಮಾಡ್ತಾ ಇದ್ದಾನೆ ಅಂತ ನಿದ್ದೆ ಕಣ್ಣಲ್ಲೇ ಎದ್ದು ನೋಡ್ತಾರೆ. ಅವ್ನ್ ಮಾತಾಡ್ದವ್ನ ಅಲ್ಲಿಂದ ಹೊರಟೋದ. ಆಮೇಲೆ ಇವ್ರು ಎದ್ದು ಹೋಗ್ಬಿಟ್ಟ ಕಾಲ್ ಹಿಸ್ಟ್ರಿನ ತೆಗೆದು ನೋಡಿದಾಗ ಅದ್ರಲ್ಲಿ ನಮ್ ಹೀರೋ ಅವರ ಗರ್ಲ್ ಫ್ರೆಂಡ್ ಜೂನ್ ಅದು ನಂಬರ್ ಇರುತ್ತೆ. ಅವನು ಈ ನಂಬರ್ ನೇ ಹೇಳ್ದಂಗಿದ್ನಲ್ವಾ, ಅವ್ನು ಇದನ್ನೇನ ಕೇಳ್ದ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವಾಗ ಬಟರ್ಫ್ಲೈ ವಾಚ್ ಹಾಕೊಂಡಿರೋ ವಿಲನ್ ಅನ್ಸುತ್ತೆ, ಅವನು ಕಾಲ್ ಹಿಸ್ಟ್ರಿಯಲ್ಲಿ ಜೂನ್ ಅದು ನಂಬರ್ ಇರೋದ್ ನೋಡ್ಬಿಟ್ಟು ಓ ಇವಳ ಅಂತ ನೋಡ್ತಾ ಇರ್ತಾನೆ. ಈ ಕಡೆ ನಮ್ ಹೀರೋನ ನೋಡಿದ್ರೆ ನಂಬರ್ 7 ಹತ್ರ ಮತ್ತೆ 416 ಹತ್ರ ನನಗೆ ಅವಾಗ ಹೀರೋ ನೆನಪು ಬಂದ್ ಹೋಗ್ತಾ ಇದೆ ಅಂತ ಹೇಳ್ತಾನೆ. ಅವ್ರು ಕೂಡ ಕೇಳಿಸ್ಕೊಂಡು ಲೈಟ್ ಆಗಿ ಶಾಕ್ ಆದಂಗೆ ಇರುತ್ತೆ. ಯಾಕಂದ್ರೆ ನೀನೀಗ ತುಂಬಾ ದಿನದಿಂದ ಅವ್ನ ಮೈಯಲ್ಲಿ ಇದೆಯಲ್ವಾ, ಸ್ವಲ್ಪ ನೀನ್ ಕೂಡ ಅವ್ನ ಮೈಯೊಳಗಡೆನೆ ಇದ್ದು ಹ್ಯೂಮನ್ ಆಗಿ ಚೇಂಜ್ ಆಗ್ತಾ ಇದೆಯೇನೋ, ಹಿಂಗೆ ಹೋಗ್ತಾ ಇದ್ರೆ ಅವ್ನ ಮೈ ಬಿಟ್ಟು ಕೂಡ ನಿನ್ ಕೈಲಿ ಹೊರಗಡೆ ಬರಕ್ ಆಗೋದಿಲ್ಲ, ಟೈಮ್ ಏನ್ ಜಾಸ್ತಿ ಇಲ್ಲ ಅನಿಸ್ತಾ ಇದೆ, ಆದಷ್ಟು ಬೇಗ ನಿಮ್ಮ ಜೂನಿಯರ್ ರಿಪರ್ ನ ಕಂಡಿಡಿದ್ ಬಿಡು ಅಂತ ಹೇಳಿದಾಗ, ಆದ್ರೆ ಈ ವಿಷಯನ ನಮ್ ಬ್ಲಾಕ್ ತುಂಬಾ ಸೀರಿಯಸ್ ಆಗಿ ತಗೊಂಡೇ ಇಲ್ಲ, ಯಾವ್ದೇ ಕಾರಣಕ್ಕೂ ನಾನು ಹ್ಯೂಮನ್ ಆಗಿ ಚೇಂಜ್ ಆಗಲ್ಲ ಅಂತ ನಗದ್ ಬಿಟ್ಟೆ ಹೇಳ್ತಾನೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ನಮ್ ಹೀರೋನ ನೋಡಕ್ಕೆ ಅಂತ ಹೋಗಿರ್ತಾನೆ. ಅವಳಿಗಂತೂ ಇವನ ನೋಡಿದ ತಕ್ಷಣ ತುಂಬಾ ಖುಷಿ, ಹಾಯ್ ಅಂತ ಕೈ ತೋರಿಸ್ತಾಳೆ. ಇವನು ಹಾಯ್ ಅಂತ ಕೈ ತೋರಿಸ್ದ, ಆದ್ರೆ ಈ ಕಡೆ ತಿರ್ಗ್ಬಿಟ್ಟು ನಮ್ಗೆ ಟೈಮ್ ಜಾಸ್ತಿ ಇಲ್ಲ, ಆದಷ್ಟು ಬೇಗ ಜೂನಿಯರ್ ಗ್ರಿಮ್ ಪೇಪರ್ ನ ಕಂಡಿಡಿಬೇಕು ಅಂತ ಹೇಳಿ ಇವಳನ್ನ ಕರ್ಕೊಂಡ್ ಹೋಗ್ತಾನೆ. ಆತರ ಸ್ಟೆಪ್ಸ್ ಇಳಿಬೇಕಾದ್ರೆ ಅನ್ಕೊಳ್ದೆ ಪಾಪ ಕಾಲಿಡ್ವಿ ಕೆಳಗಡೆ ಬೀಳಕ್ ಹೊರಟೋದ್ಲು. ಟಕ್ಕಂತ ಇವ್ನು ಕ್ಯಾಚ್ ಹಿಡಿತಾನೆ ಅಂತ ನೋಡಿದ್ರೆ ಅಯ್ಯೋ ನನ್ನ ಮಾತ್ರ ಮುಟ್ಬೇಡ ಅಂತ ಅವನು ದೂರ ಹೋದ. ಪಾಪ ಇವಳು ದಪ್ಪ ಅಂತ ಕೆಳಗಡೆ ಬಿದ್ಬಿಟ್ಲು. ಅಯ್ಯೋ ಪಾಪಿ ಹಿಡ್ಕೊಂಡಿದ್ರೆ ನೀನ್ ಏನೋ ಆಗಿರೋದು ಅಂತ ನೋಡಿದಾಗ ಯಾಕೆ ನಿನ್ಗೆ ಕಣ್ಕಾಣ್ಸಲ್ವೇನೋ, ನೀನ ಸತ್ಗಿ ಹೋಗಿಲ್ಲ ತಾನೆ, ಎದ್ ಬಾ ಅಂತ ಕರೀತಾನೆ. ಸರಿ ಅವಳು ಎದ್ದೇಳಕ್ ಹೋದಾಗ ಕೈಯಾದ್ರೂ ಕೊಡೋ ಎದ್ದೇಳ್ತೀನಂತ ಇವಳಂದಾಗ ಅವ್ನ್ ಕೈ ಕೊಡ್ತಾನೆ. ಆದ್ರೆ ಇಲ್ಲೋಡು ನನ್ ಕೈ ಮುಟ್ಬೇಡ, ನನ್ ಬಟ್ಟೆ
ಹೇಳ್ಕೊಂಡು ಎದ್ದೇಳು ಅಂದಾಗ ಸರಿ ಆಯ್ತು ಏನು ಅಂತ ಇವಳು ಎದ್ದೇಳ್ತಾಳೆ. ಇವಾಗ ಅವರಲ್ಲಿಂದ ಸ್ಟ್ರೈಟ್ ಆಗಿ ಒಂದು ಮಾರ್ಕೆಟ್ ಅಲ್ಲಿ ಇರೋ ಒಂದು ರೆಸ್ಟೋರೆಂಟ್ ಹತ್ರ ಬಂದಿರ್ತಾರೆ. ಅಲ್ಲಿ ಆ ಲೇಡಿನ ತೋರ್ಸ್ಬಿಟ್ಟು ನಮ್ ಹೀರೋ ಹೇಳ್ತಾನೆ, ಅಂದ್ರೆ ಬ್ಲಾಕ್ ಹೇಳ್ತಾನೆ, ಆ ಲೇಡಿ ಹತ್ರ ಯಾರೇ ಬಂದು ಮಾತಾಡಿದ್ರೆ ಕೂಡ ಅವರಲ್ಲಿ ಬ್ಲಾಕ್ ಶಾಡೋ ಇದೆಯಾ ಇಲ್ವಾ ಅಂತ ನೋಡ್ಬಿಟ್ಟು ಹೇಳು ಅಂತ ಕೇಳ್ತಾರೆ. ಹೌದು, ನೀನೇನ್ ಹೊಸದಾಗ ಆಡ್ತಾ ಇದೀಯಾ, ಈ ತರ ಏನಕ್ಕೆ ಕೇಳ್ತಾ ಇದೀಯ ಅಂದಾಗ, ಆ ಫ್ರೀಸ್ ಅಲ್ಲಿ ಡೆತ್ ಆಯ್ತಲ್ಲ ಒಂದು ಹುಡುಗಿ, ಆ ಹುಡುಗಿ ಕೇಸ್ಗೆ ಸಂಬಂಧಪಟ್ಟಿರೋ ಒಂದು ಡೌಟ್ ಇದೆ, ಅದು ನಾರ್ಮಲ್ ಆಗಿ ಆ ಹುಡುಗಿ ಸತ್ತಿಲ್ಲ, ಯಾರೋ ಕೊಲೆ ಮಾಡಿರೋದು, ಅದನ್ನ ಕಂಡಿಡಿಯಕ್ಕೆ ಅಂದಾಗ ಇವಳು ಕೂಡ ಹಾ ಸರಿ ಆಯ್ತು ಅಂತ ಹೇಳಿ ಸುಮ್ನಾದ್ಲು. ಅವಾಗ ರೆಸ್ಟೋರೆಂಟ್ ಹತ್ರ ಒಬ್ಬ ಗಾಡಿಯಲ್ಲಿ ಬರ್ತಾನೆ, ಹೆಲ್ಮೆಟ್ ಎಲ್ಲ ಹಾಕೊಂಡಿರ್ತಾನೆ, ಬಂದವನ್ ಏನೋ ಪರ್ಚೇಸ್ ಮಾಡ್ತಾ ಇದ್ದಾನೆ. ಇದ್ರ ನೋಡಿದ ತಕ್ಷಣ ನಮ್ ಹೀರೋ ನೋಡು ಅವನಲ್ಲಿ ಬ್ಲಾಕ್ ಶಾಡೋ ಇದೆಯಾ ನೋಡು ಅಂದಾಗ ಅವಳು ಫಸ್ಟ್ ಅವ್ನ ಹಿಂದ್ಗಡೆ ತಾನೆ ನೋಡ್ತಾಳೆ, ಇಲ್ಲ ಬ್ಲಾಕ್ ಶಾಡೋ ಏನು ಕಾಣಿಸ್ತಾ ಇಲ್ಲ ಅಂದಾಗ ಇಲ್ಲಿಂದನೇ ಹೇಳ್ತಾ ಇದೆ, ಹೋಗಿ ಮುಂದ್ಗಡೆ ಹೋಗಿ ನೋಡ್ಬಿಟ್ಟು ಹೇಳೋ ಕರೆಕ್ಟ್ ಆಗಿ ಅಂದಾಗ ಇವಳು ಸ್ವಲ್ಪ ಮುಂದೆ ಹೋಗಿ ನೋಡಿದ್ರೆ ಅವ್ನ ಒಳಗಡೆ ಬ್ಲಾಕ್ ಶಾಡೋ ಕಾಣಿಸ್ತಿದೆ. ಹೌದೌದು ಇವ್ನ ಮುಂದೆ ಕಾಣಿಸ್ತಿದೆ ಅಂತ ಹೇಳಿದ ತಕ್ಷಣ ಹೀರೋನು ಓಡ್ ಬರ್ತಾನಂತೆ, ಬ್ಲಾಕ್ ಓಡ್ ಬರ್ತಾನೆ. ಅಷ್ಟೊಂದು ಒಂದ್ ಸ್ಕೂಟಿ ಎತ್ಕೊಂಡು ಹೊರಟೋದ, ಅದ್ರ ಬಿಡದ ಅವನನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆತರ ಓಡೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ರೌಡಿಗಳಿರ್ತಾರೆ. ಇದಕ್ಕೂ ಮುಂಚೆ ನಮ್ ಹೀರೋ ಹತ್ರ ಗೂಸಾಗಳು ತಿಂದಿದ್ರಲ್ವಾ, ಅವ್ರನ್ನ ಗೊತ್ತಿಲ್ಲದೆ ನಮ್ ಹೀರೋಯಿನ್ ಡಿಕ್ಕಿ ಹೊಡ್ಕೊಂಡು ಕೆಳಗಡೆ ಬಿದ್ಬಿಟ್ಲು. ಸರಿ ಇವ್ನ್ ಕಾಪಾಡಕ್ಕೆ ನನ್ನ ಹತ್ರ ಓಡ್ ಬರ್ತಾ ಇದಾರೆ ಅಂತ ಇವಳು ತಿರ್ಗಿ ನೋಡಿದ್ರೆ ಅವ್ನು ನಮ್ ಹೀರೋಯಿನ್ ತಟ್ಬಿಟ್ಟು ಅಲ್ಲಿಂದ ಓಡೋಗ್ತಾ ಇದ್ದಾನೆ. ಫಸ್ಟ್ ಅವನನ್ನ ಹಿಡಿಬೇಕು, ಅವ್ರನ್ನ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಅಂತ. ಆದ್ರೆ ಹೆಂಗೋ ಕಣ್ ಹಾರಿಸೋ ಟೈಮಲ್ಲಿ ಅವ್ನ ಹಂಗೆ ಎಸ್ಕೇಪ್ ಆಗಿ ಹೊರಟೋದ. ಆದ್ರೆ ರೌಡಿ ಅವರೆಲ್ಲ ಹೋಗಿ ನಮ್ಮ ಬ್ಲಾಕ್ ನ ಹಿಡಿದ್ ಬಿಟ್ರು. ಅವತ್ತು ನಮ್ಮನ್ನ ಹೊಡೆದಾಕ್ಬಿಟ್ಟೋಗಿದ್ ನೀನೇ ತಾನೆ, ಇವಾಗ ಅಷ್ಟ ಸಾಟಾಗಿ ನಮ್ ಕೈಗೆ ಸಿಕ್ಕಿದ್ರೆ ನಾವ್ ಬಿಟ್ಬಿಡ್ತೀವ ಅಂತ ಹೇಳಿ ಮತ್ತೆ ಜಗಳ ಮಾಡಕ್ತಾರೆ. ಫಸ್ಟ್ ಈ ಬ್ಲಾಕ್ ಗೆ ಅವ್ನ್ ಎಸ್ಕೇಪ್ ಆಗಿ ಹೊಟ್ಟೋದ್ನೆ ಅಂತ ಟೆನ್ಷನ್ ಅಲ್ಲಿದ್ದ. ಇವಾಗ ಇವ್ರು ಬೇರೆ ಬೇಕಂತ ವಾಂಟೆಡ್ ಆಗಿ ಬಂದ್ ಕೇಳಿದ್ರೆ ಇನ್ ಕೊಡದೇರ ಇರ್ತಾನ, ಎಲ್ಲರಿಗೂ ಬಿಸಿ ಬಿಸಿಯಾಗಿ ಕಜ್ಜಾಯಗಳು ಕೊಟ್ಟು ಕಳಿಸ್ದ. ಅದಾದ್ಮೇಲೆ ಬ್ಲಾಕ್ ಬಂದು ನಮ್ ಹೀರೋಯಿನ್ ಹತ್ರ ಮಾತಾಡುವಾಗ ಕರೆಕ್ಟ್ ಆಗಿ ನೋಡ್ದ, ಅವ್ನ ಒಳಗಡೆ ಬ್ಲಾಕ್ ಕಲರ್ ಶಾಡೋ ಇತ್ತ ಅಂತ ಕೇಳಿದಾಗ ನಾನ್ ಕರೆಕ್ಟ್ ಆಗಿ ನೋಡ್ದೆ ಅವನಲ್ಲಿ ಶಾಡೋ ಇತ್ತು ಅಂತ ಹೇಳ್ತಾಳೆ. ಸರಿ ಅವ್ನ ಮುಖ ನೋಡ್ದ, ಅವ್ನ್ ಹೆಂಗಿದ್ದ, ಅವ್ನ ಬಗ್ಗೆ ಏನಾದ್ರು ಗೊತ್ತಾಯ್ತಾ ಅಂದಾಗ ಅಯ್ಯೋ ಅವ್ನ ಮುಖಕ್ಕೆ ಹೆಲ್ಮೆಟ್ ಹಾಕೊಂಡಿದ್ದ, ಅವ್ನ ಮುಖ ಹೆಂಗ್ ಕಾಣಿಸ್ತು ಅಂದಾಗ ಸರಿ ಆಯ್ತು, ಯಾರ ಮೈ ಒಳಗಡೆ ಕೂಡ ಆ ಲೇಡಿ ಹತ್ರ ಮಾತಾಡಕ್ ಬರೋರು ಯಾರೇ ಮೈ ಒಳಗಡೆ ಕೂಡ ಶಾಡೋ ಇದ್ರೆ ಮರಿದೆ ನನ್ಗೆ ಹೇಳ್ಬಿಡು ಅಂದಾಗ ಫಸ್ಟ್ ಆಫ್ ಆಲ್ ಏನಕ್ಕಿದೆಲ್ಲ ಕೇಳ್ತಾ ಇದೀರಾ, ನನ್ಗೇನ್ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ. ಆದ್ರೆ ಇವರು ಸ್ಟ್ರೇಟ್ ಆಗಿ ರೆಸ್ಟೋರೆಂಟ್ ಲೇಡಿ ಹತ್ರ ಹೋಗ್ಬಿಟ್ಟು ಇವಾಗ ಸ್ವಲ್ಪತ್ತಿಗೆ ಮುಂಚೆ ಗಾಡಿಯಲ್ಲಿ ಹೋದ್ನಲ್ಲ ಅವ್ನ್ ಯಾರು ಅಂತ ಕೇಳಿದಾಗ ಅದೇ ಸತ್ತೋದ್ನಲ್ಲಪ್ಪ ನನ್ ಮಗ, ಅವರ ಫ್ರೆಂಡು, ಅವಾಗವಾಗ ಬಂದು ಈ ತರ ಅದು ಇದು ತಗೊಂಡು ಹೋಗ್ತಾ ಇರ್ತಾನೆ ಅಂದಾಗ ಓ ಹೌದಾ, ಅವ್ರು ವಯಸ್ಸೆಷ್ಟು, ಅವ್ನ್ ಎಲ್ಲಿರ್ತಾನೆ ಏನು ಎಂತ ಅಂತ ಗೊತ್ತಾ ಅಂದಾಗ ಇಲ್ಲಪ್ಪ ಅವ್ನ್ ಎಲ್ಲಿರ್ತಾನೇನು ಅಂತ ಗೊತ್ತಿಲ್ಲ, ಹತ್ತತ್ರ ಒಂದ್ 40 ವಯಸ್ಸು ಇರ್ಬೋದು ಅಂತ ಹೇಳ್ತಾರೆ. ಸರಿ ಆಯ್ತು, ಅವ್ನ್ ಇನ್ನೊಂದ್ಸತಿ ಎಲ್ಲಾದ್ರೂ ಕಾಣಿಸ್ಕೊಂಡ್ರೆ ತಕ್ಷಣ ನನ್ಗೆ ಹೇಳಿ ಅಂತ ವಿಸಿಟಿಂಗ್ ಕಾರ್ಡ್ ಎಲ್ಲ ಕೊಟ್ಬಿಟ್ಟು ಹೋಗ್ತಾನೆ. ಬಟ್ ನಮ್ ಹೀರೋಯಿನ್ ಏನ್ ಅರ್ಥ ಆಗ್ತಿಲ್ಲ, ಇಲ್ಲಿ ಏನ್ ನಡೀತಾ ಇದೆ, ನೀವ್ ಯಾಕೆ ಈ ತರ ಮಾಡ್ತಾ ಇದೀರಾ, ನನಗ್ ಒಂದು ಅರ್ಥ ಆಗ್ತಿಲ್ಲ, ಅರ್ಥ ಆಗೋ ತರ ಹೇಳ್ತೀರಾ ಅಂದಾಗ ನಮ್ಮ ಬ್ಲಾಕ್ ಗೆ ಟೆನ್ಷನ್ ಆಗೋಯ್ತು. ಅದೆಲ್ಲ ಡಿಟೆಕ್ಟಿವ್ಸ್ ಅಲ್ಲಿರೋ ಒಂದು ಸೀಕ್ರೆಟ್, ಕಾನ್ಫಿಡೆನ್ಶಿಯಲ್ ಆಗಿ ಇಟ್ಕೋಬೇಕಿದ್ರನ್ನೆಲ್ಲ ನಿನ್ನ ಹತ್ರ ಹೇಳಕ್ ಆಗೋದಿಲ್ಲ, ನಾನ್ ಹೇಳಿದ್ ಮಾತ್ರ ಮಾಡು, ಯಾರಲ್ಲಿ ಬ್ಲಾಕ್ ಶಾಡೋ ಇದೆ ಅದನ್ನ ಮಾತ್ರ ನನ್ಗೆ ಹೇಳು ಅಂತ ಕೋಪ ಪಟ್ಟು ಹೇಳ್ದ. ಇವಳಿಗೆ ಇನ್ನೂ ಕೋಪ ಬರುತ್ತೆ, ಇವನ್ಗೆ ಟೆಂಪರರಿ ಮೆಮೊರಿ ಲಾಸ್ ಆಗಿಲ್ಲ, ಬ್ರೈನೇ ಎಲ್ಲೋ ಕಳ್ದಾಕ್ಬಿಟ್ಟಿದ್ದಾನೆ, ಮನಸಾಕ್ಷಿನ ಕೂಡ ಟೆಂಪರವರಿಗೆ ಲಾಸ್ ಮಾಡಿ ಇಟ್ಕೊಂಡಿದ್ದಾನೆ ಅಂತ ಬೈತಾ ಇರ್ತಾಳೆ. ಅದಾದ್ಮೇಲೆ ಇವರು ಸ್ಟ್ರೈಟ್ ಆಗಿ ಆ ಜೂನಿಯರ್ ಗ್ರಿಮ್ಪರ್ಗೆ ಒಂದ್ ತಂಗಿ ಇದಾರೆ ಅಂತ ಹೇಳಿದ್ವಲ್ಲ, ಅವಳಿಗೆ ಒಂದ್ ಸ್ಕೂಲಲ್ಲಿ ಓದ್ತಾ ಇದ್ದಾಳೆ ಅಂತ, ಅವಳಿಗೆ ಅವ್ರ ಫ್ರೆಂಡ್ಸ್ ಜೊತೆ ಒಂದು ರೆಸ್ಟೋರೆಂಟ್ ಅಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇರ್ತಾಳೆ. ಸರಿ ಇವಳ ನೋಡಕ್ಕೆ ಏನಾದ್ರು ಬಂದಿದಾನ ಅಂತ ಬಂದು ನೋಡಿದಾಗ ಅವ್ರ ಟೇಬಲ್ ಪಕ್ಕದಲ್ಲೇ ಒಬ್ಬ ಹೆಲ್ಮೆಟ್ ನ ಟೇಬಲ್ ಮೇಲೆ ಇಟ್ಕೊಂಡು ಫುಡ್ ನ ಆರ್ಡರ್ ಮಾಡ್ಕೊಂಡು ತಿಂತಾ ಇದ್ದಾನೆ. ಜೊತೆಗೆ ಆ ಹುಡುಗಿನೇ ನೋಡ್ತಾ ಇರ್ತಾನೆ. ನಮ್ಮ ಬ್ಲಾಕ್ ಏನ್ ಅನ್ಕೊಂತಾರೆ, ಇವನ್ ಮೇಲೆ ಬ್ಲಾಕ್ ಶಾಡೋ ಇರೋದು, ತಂಗಿನ ನೋಡಕ್ ಬಂದಿದ್ದಾನೆ ಅಂತ ಹೇಳಿ ಅದನ್ನ ಕನ್ಫರ್ಮ್ ಕೂಡ ಮಾಡ್ಕೊಂಡಿಲ್ಲ. ಅವ್ನ್ ತಿಂತಾ ಇರೋದ್ರಲ್ಲಿ ಅವ್ನ ಮುಖನ ಅದ್ದಿ ಎತ್ಬಿಟ್ಟು ನೀನೇ ತಾನೇ ಅದು ಮುಚ್ಕೊಂಡು ಎದ್ದು ಬಾರೋ ಅಂತ ಹೇಳಿ ತರ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ತಕ್ಕತ್ತೆ ನಮ್ ಹೀರೋಯಿನ್ ಬಂದ್ ನೋಡ್ಬಿಟ್ಟು ಇಲ್ಲ ಅದು ಇವರಲ್ಲಿ ನನ್ಗೆ ಬ್ಲಾಕ್ ಶಾಡೋ ಏನು ಕಾಣಿಸ್ತಾ ಇಲ್ಲ ಅಂದಾಗ ಹೀರೋಗೆ ನಮ್ಮ ಬ್ಲಾಕ್ ಗೆ ಬಹು ಅಂತ ಆಗೋಯ್ತು. ಇದ್ರು ನಾವು ಟೆನ್ಷನ್ ಅಲ್ಲಿ ಇರ್ತಾನಲ್ವಾ, ಪಾಪ ಅವ್ರಿಗೆ ಸಾರಿ ಕೂಡ ಹೇಳಿಲ್ಲ, ಅವ್ನ್ ಪಾಡ್ಗೋನ್ ಆ ಕಡೆ ಹೊಟ್ಟೋದ. ಆಮೇಲೆ ನಮ್ ಹೀರೋನೆ ಸಾರಿ ಸರ್ ಅವ್ರು ಏನೋ ಮಾಡ್ಬಿಟ್ರು ಅಂತ ಹೇಳಿ ಮುಖ ಒರೆಸ್ಕೊಳಕ್ಕೆ ಟಿಶ್ಯೂ ಎಲ್ಲ ಎತ್ಕೊಟ್ಬಿಟ್ಟು ಬರ್ತಾಳೆ. ಇವಾಗ ಇವ್ರು ಅದೇ ರೆಸ್ಟೋರೆಂಟ್ ಅಲ್ಲೇ ಹುಡುಗಿನ ನೋಡೋ ತರನೇ ಸ್ವಲ್ಪ ಸೈಡ್ ಗೆ ಕೂತಿರ್ತಾರೆ. ಇವಳು ಪಾಡಿಗಳು ಫುಡ್ ಎಲ್ಲ ಆರ್ಡರ್ ಮಾಡಿದ್ಲು. ಬ್ಲಾಕ್ ಹೇಳ್ತಾನೆ ಇಲ್ಲಿ ಯಾರ ಮೇಲಾದ್ರೂ ಆ ಬ್ಲಾಕ್ ಶಾಡೋ ಕಾಣಿಸ್ತಿದ್ಯಾ ನೋಡ್ ಹೇಳು ಅಂತ ಟೆನ್ಷನ್ ಆಗಿ ಹೇಳ್ದಾಗ ಅಯ್ಯೋ ಅಪ್ಪ ನೀನ್ ಕೇಳ್ತೆ ಅಂತ ನನ್ಗೆ ಗೊತ್ತು, ನಾನು ಆಲ್ರೆಡಿ ಎಲ್ಲ ನೋಡ್ಕೊಂಡ್ ಬಂದ್ಬಿಟ್ಟೆ, ಈ ರೆಸ್ಟೋರೆಂಟ್ ಅಲ್ಲಿ ಊಟ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಆರ್ಡರ್ ಮಾಡಿದೆ, ತಗೋ ತಿನ್ನು ಅಂತ ಹೇಳಿ ತಿನ್ಸಕ್ ಹೋದ್ರೆ ಅವನು ಬೇಡ ನನ್ಗದೆಲ್ಲ ಏನು ಬೇಡ ಅಂತ ಹೇಳ್ತಾನೆ. ಬೇಡ ಅಂದ್ರೆ ಹೋಗು ನಾನೇ ತಿಂತೀನಿ ಅಂತ ಅವಳ ಪಾಡ್ಗಳು ತಿಂತಾ ಇರ್ತಾಳೆ. ತುಂಬಾ ಟೇಸ್ಟ್ ಆಗಿದೆ ಅಂತ ಬಾಯಿಗೆಲ್ಲ ಅಂಟಿಸ್ಕೊಂಡ್ ತಿಂತಾ ಇರ್ತಾಳೆ. ಇದ್ರ ನೋಡಿ ನಮ್ ಬ್ಲಾಕ್ ಟಕ್ ಅಂತ ಅವಳ ಕೆನೆನ ಇಟ್ಕೊಂಡವನು ಆ ಬಾಯಿ ಒರ್ಸಕ್ಕೆ ಅಂತ ಬೆರ್ಲಿಂಗ್ ಅಂತಾರೆ ನೋಡಿ, ಅದನ್ನ ಟಿಶ್ಯೂಗ್ ಒರ್ಸಲ್ಲ, ಇವನೇ ಚಪ್ಪರ್ಸ್ಬಿಟ್ಟು ಆಹಾ ಸೂಪರ್ ಆಗಿದೆ ಟೇಸ್ಟ್ ಆಗಿದೆ ಅಂತ ಹೇಳಿ ಅದನ್ನ ಎತ್ಕೊಂಡ್ ತಿಂತಾ ಇರ್ತಾನೆ. ಇದ್ರ ನೋಡಿ ನಮ್ ಹೀರೋನ್ಗೆ ಲೈಟ್ ಆಗಿ ನಾಚಿಕೆ ಆಗೋಯ್ತು. ಸರಿ ಇರಿ ವಾಶ್ರೂಮ್ ಹೋಗ್ಬಿಟ್ಟು ಬರ್ತೀನಿ ಅಂತ ಅವಳ ಅಲ್ಲಿಂದ ಎದ್ದೊಟ್ಟೋದ್ಲು. ಇದನ್ನ ಆ ಜೂನಿಯರ್ ಗ್ರಿಮ್ಪರ್ ಅವ್ರ ತಂಗಿ ನೋಡ್ಬಿಟ್ಟು ಆಹಾ ಹಿಂಗಿರ್ಬೇಕು ಲವ್ ಜೋಡಿ ಅಂದ್ರೆ ಅಂತ ಮಾತಾಡ್ಕೊಂತಾ ಇರ್ತಾರೆ. ಅದಾದ್ಮೇಲೆ ಹುಡುಗಿರ್ ಕೇಳ್ತಾರೆ ಯಾರದು ಗಾಡಿಯಲ್ಲಿ ಬಂದು ದುಡ್ಡು ಕೊಟ್ಬಿಟ್ಟು ಹೋದ್ರಲ್ಲ ನಿನ್ಗೆ ಅಂದಾಗ ಅವ್ರ ಸತ್ತೋದ್ರಲ್ಲ ಕಣೆ ನಮ್ಮಣ್ಣ, ಅವರ ಫ್ರೆಂಡು, ಪಾಪ ಅವಾಗವಾಗ ಬಂದ್ ಇವರೇ ದುಡ್ಡು ಕೊಟ್ಬಿಟ್ಟು ಹೋಗೋದು, ಇವತ್ತು ಹಂಗೆ ನನ್ಗೆ ಕೊಟ್ಬಿಟ್ಟು ಹೋದ್ರು, ಅದಕ್ಕೆ ನಿಮ್ಗೆಲ್ಲ ಸಣ್ಣ ಪಾರ್ಟಿ ಕೊಡ್ತಾ ಇದೀನಿ ಅಂತ ಹೇಳ್ತಾಳೆ. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಟಿವಿಯಲ್ಲಿ ಒಂದು ಆಕ್ಟರ್ದು ಒಂದು ಮೂವಿನೋ ಏನೋ ನಡೀತಾ ಇರುತ್ತೆ. ನಮ್ ಹೀರೋನ್ಗೆ ಫೇವ್ರೆಟ್ ಆಕ್ಟರ್ ಅವನು. ಇವನ ನೋಡಿದ ತಕ್ಷಣ ಹುಡುಗಿ ಅಂತಾಳೆ ಇವನಿಂದಾನೆ ನಮ್ಮ ಅಣ್ಣ ಸತ್ತೋಗ್ಬಿಟ್ಟ, ಎಲ್ಲದಕ್ಕೂ ಇವನೇ ಕಾರಣ ಅಂತ ಬೈತಾ ಇದ್ದಾಳೆ. ಇದನ್ನ ನಮ್ಮ ಬ್ಲಾಕ್ ಕೂಡ ಕೇಳಿಸ್ಕೊಂತಾನೆ ಇದ್ದ. ಅವಾಗ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಬಟ್ ಅವ್ನ್ಗೆ ಮತ್ತೆ ಆಕ್ಟರ್ಗೆ ಏನ್ ಸಂಬಂಧ ಅಂತ ಗೊತ್ತಿಲ್ಲ. ಅವ್ನು ಸೂಸೈಡ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಬರುತ್ತಲ್ಲ, ಅಲ್ಲಿ ಹೀರೋದು ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅದನ್ನ ನೋಡ್ಬಿಟ್ಟು ನೀನೇ ಕಣೋ ನನ್ ಸಾವಿಗೆ ನೀನೇ ಕಣೋ ಕಾರಣ, ನಾನ್ ಸತ್ ಮೇಲೆ ಕೂಡ ಆತ್ಮವಾಗಿ ಬಂದು ನಿನ್ನ ಸೇಡ್ ತೀರ್ಸ್ಕೊಂಡಿಲ್ಲ ಅಂತಂದ್ರೆ ನನ್ನ ಹೆಸರು ಇದೆ ಅಲ್ಲ ಅಂತ ಹೇಳಿ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರ್ತಾನೆ.
ಬಂದಿರ್ತಾನೆ. ಅವಾಗ ಅವನ ಸೋಲ್ ಕಲೆಕ್ಟ್ ಮಾಡಕ್ಕೆ ಬ್ಲಾಕ್ ತಾನೆ ಬಂದಿದ್ದು. ಬ್ಲಾಕ್ ಕೂಡ ಕೇಳಿಸ್ಕೊಂಡಿರ್ತಾರೆ. ಇವಾಗ ಹುಡುಗಿ ಹೇಳ್ತಾ ಇರೋದ್ರಿಂದ ಇವನ್ಗೂ ಅದು ಫ್ಲಾಶ್ ಆಗುತ್ತೆ. ಇವಾಗ ಹಂಗೆ ಆಕ್ಟರ್ ಅವ್ರ ಮನೇಲಿ ತೋರಿಸ್ತಾರೆ. ತುಂಬಾ ಹುಡುಗಿರೆಲ್ಲ ಫ್ಯಾನ್ಸ್ ಇರ್ತಾರಲ್ವಾ, ಎಲ್ಲರೂ ಹೋಗ್ಬಿಟ್ಟು ನನ್ಗೆ ಆಟೋಗ್ರಾಫ್ ಬೇಕು ಹಂಗೆ ಹಿಂಗೆ ಅಂತ ಹೇಳಿ ಅವ್ರ ಮನೆ ಹತ್ರ ಕೂಗಾಡ್ತಾ ಇರ್ತಾರೆ. ಅವಾಗ ಅದೇ ಸ್ಕೂಟಿಯಲ್ಲಿ ಬರೋ ಬ್ಲಾಕ್ ಕಲರ್ ಹೆಲ್ಮೆಟ್ ಹಾಕೊಂಡಿರೋನು ಆ ಹೀರೋ ಅವ್ರ ಮನೆ ಪೋಸ್ಟ್ ಬಾಕ್ಸ್ ಅಲ್ಲಿ ಒಂದು ಲೆಟರ್ ನ ಇಟ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಆ ಹೀರೋ ಅವರ ಮ್ಯಾನೇಜರ್ ಬಂದು ಲೆಟರ್ ನ ತಗೊಂಡೋಗೋದು. ನೋಡಿದ್ರೆ ಲೈಟ್ ಆಗಿ ಬ್ಲಡ್ ಮಾರ್ಕ್ ಇರುತ್ತೆ. ಆ ಹೀರೋ ಕೂಡ ಸ್ವಲ್ಪ ಭಯವಾಗಿ ಅದನ್ನ ತೆಗೆದು ನೋಡ್ತಾನೆ. ಆರಾಮಾಗಿ ಜಾಲಿಯಾಗಿದ್ದೀನಿ ಅಂತ ಅನ್ಕೊಳ್ತಾ ಇದೆಯಲ್ವಾ, ಆದ್ರೆ ನೀನ್ ಮಾಡಿರೋದಕ್ಕೆ ಖಂಡಿತ ನಿನ್ಗೆ ಒಂದು ದಂಡನೆ ಇರುತ್ತೆ ಅಂತ ಬರ್ದಿರ್ತಾನೆ. ಇದನ್ನ ನೋಡಿ ಈ ಆಕ್ಟರ್ ಒಂಥರ ಶಾಕ್ ಆಗ್ಬಿಟ್ಟ. ಏನೋ ಯಾರು ಇದನ್ನ ಲೆಟರ್ ಎಲ್ಲ ಕೊಟ್ಟಿದ್ದು ಅಂದಾಗ ಯಾರಂತ ಗೊತ್ತಿಲ್ಲ, ಯಾರೋ ಬ್ಲಾಕ್ ಕಲರ್ ಹೆಲ್ಮೆಟ್ ಹಾಕೊಂಡ್ ಬಂದು ಇಟ್ಬಿಟ್ಟು ಹೋಗಿದ್ರು ಅಂತ. ಇವಾಗ ನಮ್ ಹೀರೋಗೆ ಕೂಡ ಆಕ್ಟರ್ ಮೇಲೆ ಡೌಟ್ ಬಂದಿತ್ತಲ್ವಾ, ಸೊ ಅವ್ನ್ ಮೀಟ್ ಮಾಡಕ್ಕೆ ಅಂತ ಮನೆ ಹತ್ರ ಬಂದಿರ್ತಾರೆ. ನಿಮ್ಗೆ ಏನಾದ್ರು ಥ್ರೆಟ್ ಇದೆಯಾ, ಯಾರಾದ್ರೂ ನಿಮ್ನೇನಾದ್ರೂ ಬೆದರ್ಸ್ತಾ ಇದಾರಾ, ಅನ್ಯೂಶುವಲ್ ಆಗಿ ಏನಾದ್ರು ನಡೀತಾ ಅಂತೆಲ್ಲ ಕೇಳಿದಾಗ ಅವ್ರ ಮ್ಯಾನೇಜರ್ ಹೇಳಕ್ ಬರ್ತಾರ ಹೌದು ಅಂತ. ಬಟ್ ಈ ಆಕ್ಟರ್ ಹೇಳಕ್ಕೆ ಬಿಡ್ತಾ ಇಲ್ಲ. ಇಲ್ಲ ಆತರ ಎಲ್ಲ ಏನು ಇಲ್ಲ, ಇವಾಗ ನನ್ಗೆ ಅಪಾಯಿಂಟ್ಮೆಂಟ್ ಇದೆ, ನೀವ್ ಹೋದ್ರೆ ನನ್ ಕೆಲಸ ನಾನು ನೋಡ್ಕೊಂತೀನಿ ಅಂತ ಆಕ್ಟರ್ ಅಲ್ಲಿಂದ ಎದ್ದೊಟ್ಟೋದ. ನಮ್ ಬ್ಲಾಕ್ ಕೂಡ ಅಲ್ಲಿಂದ ಬರ್ಬೇಕಂತ ನೋಡಿದಾಗ ಮ್ಯಾನೇಜರ್ ಲೆಟರ್ ನ ತೋರಿಸ್ತಾರೆ. ಈ ತರ ಯಾರಂತ ಗೊತ್ತಿಲ್ಲ, ಬಂದಿ ಲೆಟರ್ ನ ಪೋಸ್ಟ್ ಬಾಕ್ಸ್ ಅಲ್ಲಿ ಇಟ್ಬಿಟ್ಟು ಹೋದ್ರು ಅಂತ. ಆದ್ರೆ ಇವ್ರ ಈ ತರ ಮಾತಾಡ್ತಾ ಇರೋದನ್ನೆಲ್ಲ ಆಕ್ಟರ್ ಮೇಲಿಂದ ನೋಡ್ತಾನೆ ಇದ್ದ. ಅವಾಗ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಒಂದಿನ ಒಂದು ಹೋಟೆಲ್ ಅಲ್ಲಿ ಆಕ್ಟರ್ ಫುಲ್ ಆಗಿ ಕುಡ್ದು ಟೈಟ್ ಆಗಿ ಬಿದ್ಬಿಟ್ಟಿದ್ದ. ಅವ್ನಿಗೇನೋ ಒಂಥರ ಡಿಫ್ರೆಂಟ್ ಆದ ಫೀಲ್, ಅವ್ನ ಕೈಲಿ ಎದ್ದೇಳಕ್ಕೆ ಆಗ್ತಾ ಇಲ್ಲ. ಅವಾಗ ಜಾಗಕ್ಕೆ ಡಿಟೆಕ್ಟಿವ್ ಆಗಿರೋ ನಮ್ ಹೀರೋ ಬಂದಿರ್ತಾನೆ. ಕೈಯಲ್ಲಿ ಏನೋ ಒಂದು ಬ್ರೌನ್ ಕಲರ್ ಕವರ್ ನ ತಂದಿರ್ತಾನೆ. ಯಾರೋ ಬಂದಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಈ ಆಕ್ಟರ್ ಪ್ಲೀಸ್ ದಯವಿಟ್ಟು ನನ್ಗೆ ಹೆಲ್ಪ್ ಮಾಡಿ, ನನ್ ಕೈಲಿ ಎದ್ದೇಳಕ್ ಆಗ್ತಾ ಅಂತ ತುಂಬಾ ಕೇಳ್ಕೊಂತಾನೆ. ಬಟ್ ನಮ್ ಹೀರೋಗ ಅವಾಗ ಇವನ್ ಮೇಲೆ ಏನ್ ಕೋಪ ಇತ್ತು, ಕೋಪದಲ್ಲಿ ಅವ್ನ ನೋಡ್ದವನು ಕೈಯಲ್ಲಿ ತಗೊಂಬಂದಿರೋ ಬ್ರೌನ್ ಕವರ್ ನ ಡಸ್ಟ್ ಬಿನ್ ಅಲ್ಲಿ ಹಾಕ್ಬಿಟ್ಟು ಸೈಲೆಂಟ್ ಆಗಿ ಅಲ್ಲಿಂದ ಬಂದ್ಬಿಟ್ಟಿರ್ತಾನೆ. ಇವಾಗ ಫ್ಲಾಶ್ ಬ್ಯಾಕ್ ನ ಯೋಚನೆ ಮಾಡೋ ಆಕ್ಟರ್ ಅವತ್ತು ನನ್ ಪ್ರಾಣಕ್ಕೆ ಹೋರಾಡ್ತಾ ಇರುವಾಗ ಕಾಪಾಡು ಅಂದ್ರೆ ಕೂಡ ಇನ್ ಕಿವಿ ಮೇಲೆ ಹಾಕೊಂಡಿಲ್ಲ, ಇವತ್ ಮಾತ್ರ ವಾಂಟೆಡ್ ಆಗಿ ಬಂದು ಹೆಲ್ಪ್ ಮಾಡ್ತಾ ಇದ್ದಾನೆ, ಏನ್ ಕತೆ ಅಂತ ಯೋಚನೆ ಮಾಡ್ದ. ಇದನ್ನೆಲ್ಲ ನಮ್ ಹೀರೋಯಿನ್ ಹೊರಗಡೆ ನಿಂತ್ಕೊಂಡೆ ನೋಡ್ತಾ ಇದ್ಲು. ಒಳಗಡೆ ಏನ್ ನಡೀತಿದೆ ಅಂತ ಅವಳಿಗೆ ಸರಿಯಾಗಿ ಗೊತ್ತಿಲ್ಲ. ಆಕ್ಟರ್ ಮನೆ ಹೊರಗಡೆನೆ ಇರೋದು. ಅಯ್ಯೋ ಇವ್ನು ಓದೋನ್ ಯಾವಾಗ ಬರ್ತಾನೋ ಏನೋ ಅಂತ ನಿಂತಿರ್ಬೇಕಾದ್ರೆ ಅವಾಗ ನಮ್ ಬ್ಲಾಕ್ ಬಂದು ಆ ಲೆಟರ್ ನ ಇವಳು ಕೈಲಿ ಕೊಟ್ಬಿಟ್ಟು, ಆ ಸ್ಕೂಟಿಯಲ್ಲಿ ಹೋದಲ್ಲ ಬ್ಲಾಕ್ ಕಲರ್ ಹೆಲ್ಮೆಟ್ ಹಾಕೊಂಡು, ಅವನಿಂದ ಆಕ್ಟರ್ ಗೆ ಪ್ರಾಣ ತೊಂದ್ರೆ ಇದೆ, ಸೊ ನೀನ್ ಯಾವ್ದೇ ಕಾರಣಕ್ಕೂ ಆಕ್ಟರ್ ಮೇಲಿಂದ ಕಣ್ಣೆತ್ಬೇಡ, ಇವನ್ನ ಕಣ್ಗಾಣಿಸ್ತಾನೆ ಇರು, ಅವಾಗ ನಮ್ಗೆ ಹೆಲ್ಮೆಟ್ ಮ್ಯಾನ್ ಸಿಗ್ತಾನೆ ಅಂತ ಹೇಳ್ತಾನೆ. ಸರಿ ಆಯ್ತು ಮಾಡ್ತೀನಿ ಅಂತ ಇವಳು ಸ್ವಲ್ಪ ಕೋಪದಲ್ಲೇ ಹೇಳ್ತಾಳೆ. ಸೊ ಇದಕ್ ಮೇಲೆ ಏನಾಯ್ತು, ಏನಕ್ಕೆ ಆ ಜೂನಿಯರ್ ಗನ್ಬರ್ಪರ್ ಈ ಆಕ್ಟರ್ ನ ಸಾಯಿಸ್ಬೇಕು ಅಂತ ಅನ್ಕೊಳ್ತಾ ಇದ್ದಾನೆ, ಅವರ ಬ್ಯಾಕ್ ಸ್ಟೋರಿ ಏನು. ಆಲ್ರೆಡಿ ಹೇಳ್ದಂಗೆ ನಮ್ ಹೀರೋಯಿನ್ ಪ್ರಾಣಗಳನ್ನ ಕಾಪಾಡಬೇಕು ಅಂತ ನೋಡಿದ್ರೆ ಅದನ್ನ ತಡೆಯೋ ಕೆಲ್ಸದಲ್ಲಿ ಈಗ ನಮ್ಮ ಬ್ಲಾಕ್ ಇದ್ದಾನೆ. ಸೊ ಯಾರು ಜೈಶಾಲಿ ಆಗ್ತಾರೆ, ಮುಂದಕ್ಕೆ ಏನಾಗುತ್ತೆ ಏನ್ ಅನ್ನೋದನ್ನ ನಾವು ನೆಕ್ಸ್ಟ್ ಪಾರ್ಟ್ಸ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ನೆಕ್ಸ್ಟ್ ಪಾರ್ಟ್ಸ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ಸ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.